ನೋಡ್ರಿ ಈಗ ನೋಡ್ರಿ. ಆಯ್ತಾಯ್ತ್ ನೀವು ಕಣ್ರಿ ಆಯ್ತಾಯ್ತಾಯ್ತು ಶಿವ. ಹಾ ಏನ ಚಕ್ರಿಗಾವತ್ ಏನ್ 3ನೇ ನಂಬರ್ ತೃತೀಯ ಭೇದಕಿ ಸ್ಥಿತಿ ಅರ್ಥ. ಸ್ಥಿತಿ ಅಂದ್ರೆ ಇರೋ ಸಲುವಾಗಿ. भेद के आश्रय आत्मा को भेद सहित कहने को ಅಲ್ಲಿ ಆದ್ರೂ ಭೇದ ಸಹಿತ ಆತ್ಮನ್ನ ಹೇಳ್ಬೇಕಲ್ಲ. ತಾಕ ವಿಶೇಷಣ ರೂಪ ಅನ್ಯ ಚತುರ್ಥ ಭೇದಕ್ಕೆ ಅಂತ ಒಂದನೇದಕ್ಕೆ ಯಾವ್ದು ಕಾರಣಪ್ಪ? ಎರಡನೇದು. ಎರಡನೇದಕ್ಕೆ ಯಾವ್ದು ಕಾರಣಪ್ಪ? ಮೂರನೇದು. ಮೂರನೇ ತಿರ್ಗ ಚಕ್ರಿಗಾಪತಿ ದೋಷ ಕೊಟ್ಟಿವಿ. ಅದಕ್ಕೆ ಮೂರನೇದು ಹೋಗಿ ಒಂದನೇದಕ್ಕೆ ಹೋದ್ರೆ ಚಕ್ರಿಕಾಪತಿ ಬರ್ತದೆ. ಮೂರನೇದಕ್ಕೆ ಯಾವ್ದು ಕಾರಣ ಅಂತ 4ನೇದು ಹೇಳ್ದ. ಅದಕ್ಕೆ ಚತುರ್ಥಕ್ಕೆ 4ನೇದ್ ಅಂತ ಹೇಳಿದ್ರೆ ಬೇರೆ ಚತುರ್ಥ ಭೇದಕ್ಕೆ ಸ್ಥಿತಿ ಅರ್ಥ ಪಂಚಮಗೆ. ಹಂಗಾರೆ 4ನೇದಕ್ಕೆ ಯಾವ್ದು ಕಾರಣ ಅಂದ್ರೆ 5ನೇದು ಕಾರಣ. 5ನೇದು ಕಾರಣ ಅಂತ ಹೇಳಿದ್ರೆ ಏನಾಯ್ತು? ಹಂಗ ಮುಂದೆ ನಡೀತ ಗಾಡಿ. ಹೆಂಗ ನಡೀತಂದ್ರ ಈಗ ಒಬ್ಬ ನನಗ ಕತಿ ಹೇಳ್ಬೇಕು. ಕತಿ ಹೇಳಿ ಸಾಕನ್ನೋ ತನ ಕತಿ ಹೇಳ್ಬೇಕು ನನಗ. ಹಂಗ ಯಾರ ಹೇಳ್ತಿದ್ರ ಅವ್ರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೇನೆ ನಾನು. ಕತಿ ಹೇಳಿ ಸಾಕನ್ಬೇಕನ. ಅಲ್ಲಿ ತನ ಕತಿ ಹೇಳ್ಬೇಕ ಅವ. ಹಂಗ ಒಂದ ಕತಿ ಮತ್ತೆ ಬೇರೆ ಬೇರೆ ಅಲ್ಲ. ಒಂದ ಕತಿ ನನಗ ಸಾಕನ್ನೋ ತನ ಹೇಳ್ಬೇಕವ. ಅಂದ್ರೆ ಎಲ್ಲಾರು ಅದೇನಾಗೋ ಮಾತಲ್ಲ. ಒಂದ ಕತಿ ನಿಮ್ಗೆ ಸಾಕು ಅನ್ನೋತಾನೆ ಹೇಳುದು ಅಂದ್ರೆ ಹೆಂಗದ? ಅದು ಮುಗ್ದ ಹೋಗತಿ. ಅದಕ್ಕಾಗಿ ನಾವಲ್ಲಿ ನೀವಲ್ಲ. ಅದ್ರಾಗ ಒಬ್ಬ ಹುಷಾರಿದ್ದ. ಅವ ಅಂದ ನಾ ಹೇಳ್ತೇನೆ ನೀ ಹೂ ಅನ್ಬೇಕ. ಹೌದು ಕತೆ ಹೇಳೋಣ ಹೂ ಅನ್ಬೇಕಲ್ಲ. ಆಯ್ತು. ಅವ ಹೇಳ್ದ ಒಂದು ದೊಡ್ಡ ಮರ, ಆಲದ ಮರ, ದೊಡ್ಡ ಗಿಡ ಇತ್ತು ಅಂದ. ಅಂದ. ಅಲ್ಲಿ ಎಷ್ಟೋ ಪಕ್ಷಿಗಳು, ಅಗಣಿತ ಲೆಕ್ಕಿಲ್ಲದಷ್ಟ ಪಕ್ಷಿಗಳು ಬಂದು ಆ ಗಿಡದಲ್ಲಿ ಕುಂತು ಅಂದ. ಆಮೇಲೆ ಹಿಂಗಡೆ ಏನಾಯ್ತಂದ್ರ ಅದರಾಗಿಂದ ಒಂದು ಹಾರಿ ಹೋಯ್ತು ಅಂದ. ಮತ್ತೊಂದು ಹಾರ್ತ ಅಂದ. ಮತ್ತೊಂದು ಹಾಯ್ತು. ಮತ್ತೊಂದು ಹಾಡು. ಎಷ್ಟು ದಿನ ಕೇಳೋಣ ನಾವು. ಅದಕ್ಕೆ ಅನ್ಲಿಮಿಟೆಡ್ ಲಿಮಿಟೇ ಇಲ್ಲ. ಹಂಗಿಲ್ಲಿ ಈ ದೃಷ್ಟಾಂತ ಹೇಳಿ ಹಂಗ ಇಲ್ಲಿ ಅದಕ್ಕೆ ಯಾವ್ದು ಕಾರಣ? ಅದಕ್ಕೆ 1ನೇದಕ್ಕೆ 2ನೇದು, 2ನೇದಕ್ಕೆ 3ನೇದು, 3ನೇದಕ್ಕೆ 4ನೇದು, 4ನೇದಕ್ಕೆ 5ನೇದು, ಹಂಗ ಹೋಗುದ. ಅದಕ್ಕೆ ಶಾಸ್ತ್ರದಲ್ಲಿ ಏನಂತ ಕರೀತಾರ ಅಂತಂದ್ರ ಪ್ರಮಾಣರಹಿತ ಭೇದಕ್ಕೆ ಧಾರಾರೂಪ ಅನವಸ್ಥಾ ದೋಷೋ ವೇಗ ಐತೆ ಇಲ್ಲ ಅಲ್ಲೇ 3ನೇ ನಂಬರ್ದಾಗ. ಅನವಸ್ಥಾ ದೋಷ ಅಂತಾರ. ಅನವಸ್ಥಾ ದೋಷದ ಲಕ್ಷಣ ಏನು ಅಂತ ಕೇಳಿದರೆ ಪ್ರಮಾಣ ಶೂನ್ಯ ಅನೇಕ ನವೀನ ಕಲ್ಪನಾ ಅನಾವಸ್ಥಾ ಅಂತಾರ. ಪ್ರಮಾಣ ಶೂನ್ಯ ಅದಕ್ಕೇನ ಪ್ರಮಾಣ ಇಲ್ಲ, ಪತ್ರ ಇಲ್ಲ, ಹೋಗೋದು. ಅನೇಕ ನವೀನ ಕಲ್ಪನಾ ಮತ್ತೊಂದು ಆಯ್ತು, ಮತ್ತೊಂದು ಎಷ್ಟು ಹೇಳಿ ತಿಂಗಳಾನ್ಗಟ್ಲೆ ಕೇಳಿ ಹೇಳತ್ತೇನೆ. ಹೌದಿಲ್ಲ? ಇದಕ್ಕ ಹಂಗ 1ನೇದಕ್ಕೆ 2ನೇದು, 2ನೇದಕ್ಕೆ 3ನೇದು, 3ನೇದ್ 4ನೇ, 4ನೇದಕ್ಕೆ 5ನೇ, 5ನೇದಕ್ಕೆ 6ನೇದು, 7ನೇದಕ್ಕೆ 6ನೇದಕ್ಕೆ ಯಾವ್ದು 7, 7ಕ್ಕೆ ಯಾವ್ದು 8, ಹಂಗ ಹೋಗುದ. ಆದ್ದರಿಂದ ಈ ರೀತಿ ಆತ್ಮರ ಭೇದ ಹಿಂಗ ಒಂದಕ್ಕೊಂದು ಸಾಕಳಿ ಹೇಳ್ಕೋತ ಹೋದ್ರ ಪ್ರಮಾಣ ಶೂನ್ಯ ಅನೇಕ ನವೀನ ಕಲ್ಪನಾ
ಅನವಸ್ಥಾ ದೋಷ ಅಂತ ಶಾಸ್ತ್ರದಾಗ ಹೇಳ್ತಾರ. ಆ ಅದು ಈ ರೀತಿ ಆ ಅನವಸ್ಥಾ ದೋಷ ಇಲ್ಲಿ ಹೇಳಲ್ಪಟ್ಟಿತು. ಎಲ್ಲಿ ಅನವಸ್ಥಾ ದೋಷ ಯಾತೆ ಆತ್ಮಕ ಪರಸ್ಪರ ಭೇದ ಅಂದ್ರೆ ಅನೇಕ ಅಂತ ಹೇಳೋದು ಅಸಂಗತ ಐತಿ. ಯಾತೆ ಭೇದ ಬಾಧಕ ಯುಕ್ತಿ. ಇದು ಏನಂದ್ರ ಭೇದ ಹೇಳ್ತಾರೆ ಎಲ್ಲೋ. ಅವ್ರು ಎಲ್ಲಾ ಭೇದ ಹೇಳುವವರು ಅನೇಕ ಪ್ರಕಾರದ ಭೇದಗಳವು. ಜೀವ ಈಶ್ವರ ಭೇದ, ಜೀವರ ಪರಸ್ಪರ ಭೇದ, ಜೀವ ಜಡ ಭೇದ, ಜಡ ಈಶ್ವರ ಭೇದ, ಜಡ ಭೇದ. ಹಿಂಗ ಬರೇ ಪ್ರತಿಯೊಂದರಲ್ಲಿ ಭೇದ. ಈ ದ್ವೈತವಾದಿ ಮತಗಳಲ್ಲಿ ಈ ರೀತಿ ಅದ. ಈ ನಮ್ಮ ವೇದಾಂತ ಏನೈತಲ್ಲ ಇದು ಅದ್ವೈತವಾದ. ಯತ್ರ ದ್ವೈತಂ ನಾಸ್ತಿ ತದದ್ವೈತಂ. ದ್ವೈತ ಅಂದ್ರೆ ಇನ್ನೊಂದು ಎಲ್ಲ ಇರೋದು ಒಂದ. ಅದೇ ನಿಯತಿ. ಇದ್ದದ್ದು ಒಂದು ಬ್ರಹ್ಮ, ಅದೇ ನಿಯತಿ. ಮುಗಿತ. ಆದ್ದರಿಂದ ಇವರು ಭೇದ ಏನು ಒಪ್ಪ್ಯಾರ ಅವ್ರನ್ನ ಖಂಡನ ಮಾಡೋದು ಹೇಳಿ ತಿಟ್ಟೋತನ. ಯಾತೆ ಆತ್ಮಕ ಪರಸ್ಪರ ಭೇದ ಅನೇಕ ಅಸಂಗತ ಭೇದವಾದಿ ಯುಕ್ತಿ ನೈಯಾಯಿಕಾದಿಕ ಸರ್ವ ಭೇದವಾದಿ ಕರಿ ಸಮ್ಮತ ಭೇದಕ್ಕೆ ಖಂಡನೆ. ಸಾಂಖ್ಯರಾಗ್ಲಿ ನೈಯಾಯಿಕರಾಗ್ಲಿ ಎಲ್ಲ ಭೇದವಾದಿಗಳೇ. ಅನೇಕ ಆತ್ಮನ್ನು ಒಪ್ತಾರೆ. ಆದ್ದರಿಂದ ಅವ್ರಿಗೆಲ್ಲರ ಸಲುವಾಗಿ ಈ ಖಂಡನ ನಾವು ಹೇಳಲ್ಪಟ್ಟಿದೆ ಅಂತ ಹೇಳಲ್ಪಟ್ಟಿದೆ. ಟಿಪ್ಪಣಿ ಸಮಾಪ್ತಿ ಆಯ್ತು. ಯಾವುದು ಅದು ಹಿಂದೆ ಬಂದ ಬಹಳ ದೂರದಿಂದ ಅಂದ್ರ 391ನೇ ಟಿಪ್ಪಣಿ ಇದು. ಈಗ ಮುಗೀತು. ಅಂದ್ರ ಸಾಂಖ್ಯ ಮತದಲ್ಲಿ ಆತ್ಮರ ಭೇದ ಅಸಂಗತ ಅಂದ್ರ ಅಯೋಗ್ಯ ಐತಿ ಅಂತ ನಿನ್ನೇನ್ ಟಿಪ್ಪಣಿ ಉಳಿದಿತ್ತು ಅದನ್ನೀಗ ಹೇಳಿದೆ. ಇನ್ನ ಮುಂದ 343ನೇ ಅಂಕದಿಂದ 6ನೇ ತರಂಗದ 343ನೇ ಅಂಕದಿಂದ ಇನ್ನ ವಿಷಯವು ಪ್ರಾರಂಭವಾಗುತ್ತದೆ. ಇಲ್ಲಿ ತನ ಸಾಂಖ್ಯ ಮತವನ್ನು ಹೇಳಿ ಅದನ್ನ ಖಂಡನ ಮಾಡ್ಯಾರ. ಇನ್ನೇನ ಮಾಡ್ತಾರೆ 343ನೇ ಅಂಕದಿಂದ ಅಂತಂದ್ರ ನ್ಯಾಯ ಮತ ಹೇಳ್ತಾರ. ನ್ಯಾಯಶಾಸ್ತ್ರ ಅದನ್ನ ಹೇಳಿ ಮತ್ತ ಅದನ್ನ ಖಂಡನ ಮಾಡುವುದೇ. ಅವು ಸರಿಯಲ್ಲ. ಅಂದ್ರೆ ವೇದಾಂತವೇ ಶ್ರೇಷ್ಠ ತೋರ್ಸ್ಬೇಕಲ್ಲ. ಈ ಮನುಷ್ಯ ಬರೋಬರಿ ಇಲ್ಲ ಅಂದ. ಯಾಕಿಲ್ಲ? ಯಾಕೆ ಬರೋಬರಿ ಇಲ್ಲ ಹೇಳ್ಬೇಕಲ್ಲ. ಏನ್ ದೋಷ ಐತೆ ಅವನಲ್ಲಿ? ಆ ರೀತಿ ಸಾಂಖ್ಯ ಮತ ನ್ಯಾಯ ಮತ ಇವು ಯೋಗ್ಯ ಇಲ್ಲ. ಯಾಕಿಲ್ಲ? ಅದು ಈ ರೀತಿ ಅದಾವ ಅಂತೇಳಿ ಭೇದ ಒಪ್ಪೋದ್ರಿಂದ ಈ ರೀತಿ ಅವು ಸರಿ ಅಲ್ಲ. ನಮ್ಮ ಅದ್ವೈತ ಇದು ಒಂದ. ಅಲ್ಲೇನು ಗಲಾಟಿನೇ ಇಲ್ಲ. ಅದಕ್ಕಾಗಿ ಇಲ್ಲಿ ತನ ಸಾಂಖ್ಯ ಮತ ಹೇಳಿ ಇನ್ನ ನ್ಯಾಯ ಮತವನ್ನು ಹೇಳುತ್ತಾರೆ 343ನೇ ಅಂಕದಿಂದ. ನ್ಯಾಯ ಮತ ಮೇವಿ ಆತ್ಮಕ ಭೇದ ಸಂಗತೆ. ಹಾಗ ಸಾಂಖ್ಯ ಮತದಲ್ಲಿ ಆತ್ಮರ ಭೇದ ಒಪ್ಪ್ಯಾರೋ ಅದರಂತೆ ನ್ಯಾಯ ಮತದಲ್ಲಿಯೂ ಕೂಡ ಆತ್ಮರು ಅನೇಕ ಅಂತ ಒಪ್ಪುತ್ತಾರೆ. ಅಲ್ಲಿ ಭೇದದ ಕಾಯತೆ ನ್ಯಾಯಿಕ ಸಿದ್ಧಾಂತ. ನ್ಯಾಯದ ಶಾಸ್ತ್ರ ಸಿದ್ಧಾಂತ ಏನದ ಅದನ್ನ ನಿಮ್ಗೆ ಶಾಂಪಲ್ ತಿಳಿಸ್ಕೊಡ್ತಾರೆ. ಸುಖ ದುಃಖ ಜ್ಞಾನ ಇಚ್ಛಾ ದ್ವೇಷ ಪ್ರಯತ್ನ ಧರ್ಮ ಅಧರ್ಮ ಜ್ಞಾನ ಸಂಸ್ಕಾರ ಅಂದ್ರ ಭಾವನಾ ಸಂಖ್ಯಾ ಪರಿಮಾಣ. ಇಲ್ಲಿ ಇದರ ಅರ್ಥ ಏನ? ಇಲ್ಲಿ ಕೇಳ್ರಿ. ಸುಖ ದುಃಖ ಜ್ಞಾನ ಇಚ್ಛಾ ಗೊತ್ತಾಕವೆಲ್ಲ ಇದು. ಹಂಗಂದ್ರ ದ್ವೇಷ ಅಂದ್ರೂ ಗೊತ್ತಾಕತೆ, ಪ್ರಯತ್ನ ಗೊತ್ತಾಕತೆ, ಶಬ್ದದ ಅರ್ಥ, ಧರ್ಮ
ಅಧರ್ಮ. ಜ್ಞಾನ ಸಂಸ್ಕಾರ ಅಂದ್ರ ಜ್ಞಾನ ಸಂಸ್ಕಾರ ಅಂದ್ರ ಭಾವನಾ ಅಂತ ಅರ್ಥ ಮಾಡ್ಬೇಕಲ್ಲಿ. ಆ ಜ್ಞಾನದ ಸಂಸ್ಕಾರಕ್ಕನ ಭಾವನಾ ಅಂತಾರ. ಸಂಖ್ಯಾ ಸಂಖ್ಯಾ ಐತಿಲ್ಲೋ, ಸಂಖ್ಯಾ ಅಂದ್ರೆ ಸಂಖ್ಯಾ ಅಂದ್ರ 1 2 3 4 ಎಣಿಸ್ತೇವಲ್ಲ ಆ ಸಂಖ್ಯೆ. ಹೇಗೆ ಸಂಖ್ಯಾ ಅಂದಲ್ಲಿ ಏಸು 1 2 3 4 ಸಂಖ್ಯೆ ಅದು. ಪರಿಮಾಣ ಮುಂದೇನದ ಪರಿಮಾಣ. ಪರಿಮಾಣ ಅಂದ್ರೆ ಏನು? ಪರಿಮಾಣ ಅಂದ್ರೆ ಅಳತೆ. ಎಷ್ಟು? 1 ಕಿಲೋ 2 ಕಿಲೋ 1 ಕ್ವಿಂಟಲ್ ಎಷ್ಟು ಹೆಂಗ್ ಅಳತೆ ಅಳತೆ. ಪೃಥಕತ್ವ. ಪೃಥಕತ್ವ ಅಂತಂದ್ರ ಭಿನ್ನಪಡಿಸೋದು. ಅವ ಬೇರೆ ಇವ ಬೇರೆ ಅಂತ ಭಿನ್ನ. ಆ ವಸ್ತು ಬೇರೆ, ಜ್ವಾಳ ಬೇರೆ, ಗೋಧಿ ಬೇರೆ, ಹಿಂಗ್ ಪೃಥಕತ್ವ ಭಿನ್ನ ಮಾಡೋದು. ಸಂಯೋಗ ಕೂಡ್ಸೋದು, ಒಂದ್ ಮಾಡೋದು. 6 ವಿಭಾಗ ಬೇರೆ ಬೇರೆ ಮಾಡೋದು. ಚತುರ್ದಶ ಗುಣ ಎಲ್ಲಾ ಕೂಡಿ ಏನ್ ಹೇಳಕತ್ತೇವಿ ಈಗ ಅಂದ್ರ ಇಟ್ಟೋತನ ಹಿಂದ ನಡೆದ ಕತೆ ಸಾಂಖ್ಯ ಶಾಸ್ತ್ರದ ಬಗ್ಗೆ ಹೇಳೇವಿ. ಈಗೇನ್ ಹೇಳವ್ರದೇವಿ ಏನ್ ಮೇಲೆ ನೈಯಾಯಿಕರ ಮತವನ್ನ ಹೇಳವ್ರದೇವೆ. ಆ ನೈಯಾಯಿಕರ ಮತದಲ್ಲಿ ಚತುರ್ದಶ ಗುಣ ಅಂದ್ರ 14 ಗುಣಗಳನ್ನು ಒಪ್ಪ್ಯಾರ ಅವ್ರು. ಅವಕ್ಕೂ ಈಗ ಹೇಳಿದ್ವಿ ನಾವು. 14 ಗುಣಗಳನ್ನು ಒಪ್ಪ್ಯಾರ. ಅದು ಅವ್ರ ಶಾಸ್ತ್ರ, ಅವು ಸಂಸ್ಕೃತ ಪ್ರಮಾಣ ಕೊಡ್ತಾರ ಅವರು. ಜೀವಾತ್ಮನೋ ಗುಣಾಸ್ತು ಚತುರ್ದಶ. ಜೀವಾತ್ಮನಲ್ಲಿ 14 ಗುಣಗಳಿರ್ತಾವ ಅಂತ ಹೇಳ್ತಾರ ಅವ್ರು. ಚತುರ್ದಶ. ತಥಾಚ ಭಾಷಾ ಪರಿಚ್ಛೇದ ಬುದ್ಧ್ಯಾದಿ ಷಟ್ಕಂ. ಬುದ್ಧ್ಯಾದಿ ಷಟ್ಕ ಬುದ್ಧಿ ಮೊದಲಾದವು. ಷಟ್ಕಂ ಅಂದ್ರ 6. ಸಂಖ್ಯಾದಿ ಪಂಚಕಂ. ಸಂಖ್ಯಾತ್ ಬರ್ತಲ್ಲ 1 2 3 ಹೇಳಿದ್ವಿ. ಅವು 5. 6 5 11. ಪಂಚಕಂ ಭಾವನಾ 12. ಆಮೇಲೆ ತಥಾಚ ಧರ್ಮ 13. ಅಧರ್ಮ 14. ಈ 14 ಗುಣಗಳು ಜೀವಾತ್ಮನಲ್ಲಿ ಇರುತ್ತವೆ ಅಂತ ಯಾರು ಹೇಳ್ತಾರು? ನ್ಯಾಯಶಾಸ್ತ್ರಕಾರ ಹೇಳುತ್ತಾರೆ. ಆದ್ದರಿಂದ ಆ ಜೀವರೂಪ ಆತ್ಮನಲ್ಲಿ 14 ಗುಣಗಳು ಇರ್ತಾವ. ಸಂಖ್ಯಾ ಪರಿಮಾಣ ಪೃಥಕತ್ವ ಸಂಯೋಗ ವಿಭಾಗ ಇವು ಮತ್ತು ಜ್ಞಾನ ಇಚ್ಛಾ ಮತ್ತು ಪ್ರಯತ್ನ 8 ಗುಣ. 14ರಲ್ಲಿ 8 ಗುಣ ಏನದಾವಲ್ಲ ಅವು ಈಶ್ವರನಲ್ಲಿ ಇರ್ತಾವ. ಜೀವನಲ್ಲಿ 14 ಗುಣ ಇರ್ತಾವ. ಆದ್ರೆ ಈಶ್ವರನಲ್ಲಿ ಏನಿರ್ತಾವು? ಸಂಖ್ಯಾ ಪರಿಮಾಣ ಪೃಥಕತ್ವ ಸಂಯೋಗ ವಿಭಾಗ ಮತ್ತು ಜ್ಞಾನ ಇಚ್ಛಾ ಪ್ರಯತ್ನ. ಹಿಂಗ ಜ್ಞಾನ ಇಚ್ಛಾ ಪ್ರಯತ್ನ ಅಂದ್ರೆ ಈಶ್ವರನಲ್ಲಿರೋವು. ಅಂದ್ರ ಹಂಗ ಹೇಳ್ಕೊತ ಹೋದ್ರ ಏನೋ ಏನೋ ಹಿಂಗ್ ಆಗ್ಬಿಡ್ತೈತಿ. ಆ ಈಶ್ವರನಲ್ಲಿ ಏನದಾವಲ್ಲ ಇಲ್ಲಿ ಜ್ಞಾನ ಇಚ್ಛಾ ಪ್ರಯತ್ನ ಅಂತ ಅಂದರೆ ಈಗ ಸಿದ್ಧಾರೂಢ ಮಠದಲ್ಲಿ ಇವತ್ತಿನ ದಿನ 7:30 ಗಂಟೆಗೆ ಶಾಸ್ತ್ರ ನಡೀತದಿಲ್ಲ. ಈ ಶಾಸ್ತ್ರ ನಡಿಬೇಕಾದ್ರ ನಾವು ಜಮಖಂಡಿಂದ ಬರ್ಬೇಕು, ನೀವು ನಿಮ್ ಮನೆಯಿಂದ ಬರ್ಬೇಕು. ಎಲ್ಲಿ 1 ತಿಂಗಳ ತನಕ ಇದು ನಡಿಬೇಕು. ಅಂದರೆ ಇಲ್ಲಿ ಇದು ಈಶ್ವರನ ಇಚ್ಛಾ.
ಅವನ ಇಚ್ಛಾ ಏನೈತಿ ಅದನ್ನ ಆ ಪ್ರಕಾರ ನಡೀತೈತಿ. ಆ ದೇವ್ರ ಇಚ್ಛಾ ಅಂತಾರೆ ಎಲ್ಲೋ. ಆಗ್ಬೇಕಾದ್ರೆ ಯಾವ್ದೇ ಕಾರ್ಯ ನಡಿಬೇಕಾದ್ರೆ, ಇಲ್ಲಾಂದ್ರೆ ಏನ ಮಾಡಿ ಬಂದು ಬಿದ್ದು ಬಿಡ್ತೈತಿ. ಅದಕ್ಕೆ ಇಚ್ಛಾ ಇಲ್ಲ, ಜ್ಞಾನ ಬೇಕು. ಇದ್ರ ಜ್ಞಾನ ಬೇಕು. ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢ ಮಠದಲ್ಲಿ ಈ ವಿಚಾರ ಸಾಗರ ಗ್ರಂಥ ಶಾಸ್ತ್ರ ಇದು ದಿನಂಪ್ರತಿ ಇಲ್ಲಿ ನಡಿಬೇಕು ಅಂತೇಳಿ ಈ ಜ್ಞಾನ ಈಶ್ವರಿಗೆ. ಅವ ಸರ್ವಜ್ಞ ಅದಾನ, ಹೌದಿಲ್ಲ? ಸರ್ವಂ ಜಾನಾತಿ ಇತಿ ಸರ್ವಜ್ಞ. ಎಲ್ಲವನ್ನ ಬಲ ಜಗತ್ತಿನಲ್ಲಿ ಏನೇನ್ ನಡೀತೈತಿ ಎಲ್ಲ ಗೊತ್ತು. ಆದ್ರಿಂದ ಇಲ್ಲಿ ಈ ಶಾಸ್ತ್ರ ಜ್ಞಾನ, ಆ ಈಶ್ವರನಿಗೆ ಜ್ಞಾನ ಐತೆ ಇಲ್ಲ? ಐತ ಜ್ಞಾನ. ಇಚ್ಛಾ ಇಲ್ಲಿ ಶಾಸ್ತ್ರ ನಡೀಲಿ ಅಂತ ಇಚ್ಛಾ ಐತ. ಆದ್ರಿಂದ ಇಚ್ಛಾ ಪ್ರಯತ್ನ ಆ ಈಶ್ವರನ ಅನುಕೂಲ ಅದು ಬೇಕಲ್ಲ. ಅವನ ಪ್ರಯತ್ನ ತೇನ ವಿನಾ ತೃಣಮಪಿ ನ ಚಲತಿ. ಆ ಈಶ್ವರನ ಇಚ್ಛಾ ಇಲ್ಲ ಅಂದ್ರ ಒಂದು ಹುಲ್ಲು ಕಡ್ಡಿ ಸಹಿತ ಅಳಿಗ್ಯಾಡ್ಲಾಕ್ ಬರುದಿಲ್ಲ. ಜಗತ್ತಿನ ಯಾವುದೇ ವ್ಯವಹಾರ ನಡಿಬೇಕಾದ್ರ ಈಶ್ವರನ ಜ್ಞಾನ ಇಚ್ಛಾ ಪ್ರಯತ್ನ ಇದ್ದಾಗ ನಡೀತಾವು. ಆದ್ದರಿಂದ ಈಗ ಈಶ್ವರನಲ್ಲಿದ್ದ ಗುಣಗಳನ್ನು ಹೇಳಕತ್ಯಾರ ಅವ್ರು. ಯಾರು? ನೈಯಾಯಿಕರು. ಇವು ಏನದಾವಲ್ಲ, ಜ್ಞಾನ ಇಚ್ಛಾ ಪ್ರಯತ್ನಾದಿಗಳು ಇವು ನಿತ್ಯದಾವು ಅಂತ ಹೇಳಿದ್ರು. ಅಂದ್ರ ಸಂಖ್ಯಾ ಪರಿಮಾಣ ಪೃಥಕತ್ವ ಸಂಯೋಗ ವಿಭಾಗ ಮತ್ತು ಜ್ಞಾನ ಇಚ್ಛಾ ಪ್ರಯತ್ನ ಈ 8 ಗುಣಗಳು. ಜೀವನಲ್ಲಿರೋವು 14 ಗುಣಗಳು, ಈಶ್ವರನಲ್ಲಿರೋವು ಇವು 8 ಗುಣಗಳು. ಈಶ್ವರನಲ್ಲಿ ಇರ್ತಾವ. ಅಲ್ಲದೆ ನಿತ್ಯ ಜ್ಞಾನ ಅಧಿಕರಣಂ ಈಶ್ವರತ್ತ ಅವ್ರು ಯಾವ್ದಕ್ಕತ್ತಾರ? ನಿತ್ಯ ಜ್ಞಾನ ಅಧಿಕರಣಂ. ನಿತ್ಯವಾದ ಜ್ಞಾನಕ್ಕೆ ಯಾವ ಅಧಿಷ್ಠಾನದಾನು ಅವ ಈಶ್ವರ ಅಂತ ಲಕ್ಷಣ ಮಾಡ್ತಾರೆ. ಈಶ್ವರ ಅಂದ್ರೆ ಯಾರಿಗೆ ಅನ್ಬೇಕು? ಅಲ್ಲದೆ ಸ್ವಪರಗತ ಸರ್ವಾರ್ಥ ವಿಷಯ ಜ್ಞಾನಂ ಈಶ್ವರ. ಸ್ವಪರ ತನ್ನ ಜ್ಞಾನ ಐತಿ, ಜಗತ್ತಿನ ಎಲ್ಲಾ ಜೀವಿಗಳ ಜ್ಞಾನನು ಐತಿ. ಆದ್ರಿಂದ ಅವ ಈಶ್ವರ. ಈ ರೀತಿ ಇತನಾ ಭೇದ. ಏನ್ ಭೇದ ಅದ ಅಂತ ಕೇಳಿದ್ರೆ, ಈಶ್ವರಕ್ಕೆ ಜ್ಞಾನ ಇಚ್ಛಾ ಪ್ರಯತ್ನ ನಿತ್ಯ. ಆ ಈಶ್ವರನ ಜ್ಞಾನ ಇಚ್ಛಾ ಪ್ರಯತ್ನಗಳು ಏನದಾವ್? ನಿತ್ಯದಾವ್. ನಿತ್ಯ. ಇನ್ನ ಜೀವಕ್ಕೆ ತೀನೋ ಅನಿತ್ಯ. ಅಂದ್ರ ಆ ಜೀವಕ್ಕೆ ತೀನೋ ಅನಿತ್ಯ. ಈಶ್ವರನ ಈ ಜ್ಞಾನ ಇಚ್ಛಾ ಪ್ರಯತ್ನಗಳು ನಿತ್ಯದಾವು. ನಿತ್ಯ ಅಂದ್ರೆ ಯಾವಾಗಲೂ ಇರ್ತಾವು. ಜೀವನ ಅವಗೂ ಜ್ಞಾನ ಇಚ್ಛಾ ಪ್ರಯತ್ನ ಐತಿಲ್ಲ ಜೀವಗೂ, ಇವನು ಅನಿತ್ಯದವು. ಏನೋ ಅವ ಇಚ್ಛಾ ಮಾಡಿದೆಲ್ಲ ಹಾಕತ್ತವ. ಈಶ್ವರ ಇಚ್ಛಾ ಮಾಡಿದ ಹಿಂಗ ಆಗ್ಲಿ ಅಂದ್ರ ಸತ್ಯ ಸಂಕಲ್ಪ ಅವ. ಜೀವನು ರಗಡ ಮಾಡ್ತಾನ. ಆದ್ದರಿಂದ ಆ ಜೀವನು ಅನಿತ್ಯದಾವು. ಈಶ್ವರ ವ್ಯಾಪಕ. ಆ ಈಶ್ವರ ಹೇಗದಾನ? ವ್ಯಾಪಕ ಅದಾನ, ಎಲ್ಲ ಕಡೆಗೆ ತುಂಬಿಕೊಂಡದಾನ. ಅವ್ರು ನಿತ್ಯ. ಈಶ್ವರ ವ್ಯಾಪಕ ಅದಾನು ಮತ್ತು ನಿತ್ಯನ ಅಂದ್ರ ಯಾವಾಗಲೂ ಇರಾವ. ಇವು ನಾನಾಯ್. ಅವರು ಭೇದವಾದಿಗಳಲ್ಲ, ನೈಯಾಯಿಕರು. ನಾನಾಯ್ ಅಂದ್ರ ಅನೇಕ ಜೀವರು ಒಪ್ತಾರೆ. ಸಂಪೂರ್ಣ ವ್ಯಾಪಕ ಇಲ್ಲಿ ಬತ್ತು ನೋಡ್ದಾಳೆ. ಆ ಜೀವರನ್ನ ನೈಯಾಯಿಕರು ಒಪ್ಪ್ಯಾರ, ಬರೋಬರಿ ಆಯ್ತು. ಅನೇಕತ್ವ ಒಪ್ಪ್ಯಾರ, ಒಪ್ಪುವಲ್ರ್ಯಾಕ. ಕರೆ ಮತ್ತೊಂದು ಏನ್ ಮಾಡ್ಯಾರ ಅಂದ್ರ, ಆ ಸಂಪೂರ್ಣ ಅನೇಕ ಜೀವರದಾರ, ಅವ್ರು ಎಲ್ಲರೂ ವ್ಯಾಪಕ ಅದಾರ ಅಂತ ಹೇಳ್ತಾರ. ತಗೋ ಏನ್ ಮಾಡ್ತಿ? ಸಂಪೂರ್ಣ ವ್ಯಾಪಕ ಅಂದ್ರ ಎಲ್ಲಾ ಜೀವರು ವ್ಯಾಪಕದಾರು. ಮತ್ತ ನಿತ್ಯದಾರು. ಎಲ್ಲಾ ಜೀವರು ವ್ಯಾಪಕ ಅದಾರ.
ಈಶ್ವರನಂತೆ ಅವ ನಿತ್ಯದನು ವ್ಯಾಪಕ ಅದನು. ಈ ಜೀವರು ನಿತ್ಯದರು ವ್ಯಾಪಕ ಅದಾರ. ಜೀವಕ ಜ್ಞಾನ ನಿತ್ಯ. ಮತ್ತು ಜೀವನದಲ್ಲಿ ಜ್ಞಾನ ಏನೈತಲ್ಲ ಈಶ್ವರನಲ್ಲಿ ನಿತ್ಯದವರು, ಜೀವನಲ್ಲಿದ್ದ ಜ್ಞಾನ ಅನಿತ್ಯದ. ಅನಿತ್ಯದ ಅಂತ ಹೇಳಿನ ಈಗ ಶಾಸ್ತ್ರ ಕೇಳ್ದ ಶಾಸ್ತ್ರ ಬಾಳ ಚೆನ್ನಾಗಿ ಹೇಳಿದ್ರ ಅಂತ ಅವ ಹೇಳ್ದ ಒಬ್ಬ ಅಲ್ಲಿ. ಮತ್ತ ಏನೇನ್ ಹೇಳಿದ್ರ ಅವನು ಏನೇನ್ ಹೇಳಿದ್ರ ಅಂದ್ರ ಗೊತ್ತಿಲ್ಲ ಏನ್ ಎಲ್ಲ ಹೇಳ್ತಾನ. ಹೇಳವ್ರು ಅದಾರ. ಏಕ್ ಪಾಟಿ ಇದ್ರ ಸಂಪೂರ್ಣ ಏನ್ ವಿಷಯ ನಡೀತು ಅದನ್ನ ಹೇಳ್ತಾರ. ಅವರು ಅದಾರ. ಅವಕ್ ಏಕ್ ಪಾಟಿ ಅಂತಾರ. ಸ್ಮರಣ ಶಕ್ತಿ ಬೇಕಾದ. ಆದ್ದರಿಂದ ಜೀವನ ಜ್ಞಾನ ಅನಿತ್ಯದ. ಯಾತೆ ಜಬ್ ಜ್ಞಾನ ಗುಣ ಹೋವೆ ತಬ್ ತೋ ಜೀವ ಚೇತನ್. ಇಲ್ಲೊಂದು ಮಾತ ಬಹಳ ಮಹತ್ವದ. ಏನಂದ್ರ ನಾವು ಈ ಜೀವನನ್ನ ಚೇತನ ರೂಪ ಒಪ್ಪೇವಿ. ಚೇತನದನ್ನೆಲ್ಲ ಜೀವ. ಆದ್ರೆ ಈಗ ನಡೆದಂತ ನೈಯಾಯಿಕ ಶಾಸ್ತ್ರ ಏನೈತಲ್ಲ, ನೈಯಾಯಿಕರು ಅವರ ಶಾಸ್ತ್ರದಲ್ಲಿ ಆತ್ಮ ಅದಾನ, ಅನೇಕ ಅದಾನ. ಹೆಂಗ ಅದಾನ ಅಂದ್ರೆ ಜಡ ಅದ. ನೋಡ್, ಜಡ ಅಂದ್ರೆ ಗೊತ್ತಾಯ್ತಲ್ಲ, ಶ್ವೇತರಜ್ಞಪ್ತಿ ಶೂನ್ಯತ್ವ. ತಾನ್ ಅರುನು ಇಲ್ಲ, ಇನ್ನೊಬ್ರು ಅರುನು ಇಲ್ಲ, ಕಲ್ಲಿನ ಗತೆ ಕಟ್ಗಿ ಗತೆ ಅದಾನು. ಹೆಂಗಿದ್ರೆ ವ್ಯವಹಾರ ಹೆಂಗ ಆಕೈತಿ ಅಂತ ನೀವು ಕೇಳಿದ್ರೆ ಅವ್ರೊಂದು ಮಾತು ಹೇಳ್ತಾರ. ಅದಕ್ಕೆ ಏನ್ ಹೇಳ್ತಾರು ಅಲ್ಲಿ ನ್ಯಾಯಶಾಸ್ತ್ರದಲ್ಲಿ ಐತೆ ಅದು. ಏನಂದ್ರ ಈ ಲೈಟ್ ಬಲ್ಬ್ ಪ್ರಕಾಶ್ ಬೆಳಕ್ ಕೊಡ್ಬೇಕಾದ್ರ ಹೆಂಗ್ ಕೊಡ್ತತಿ ಅಂದ್ರ ಕರೆಂಟ್. ಆ ಕರೆಂಟ್ ಹೋಗಿ ಆ ಬಲ್ಪಿಗೆ ಸಂಬಂಧ ಆಯ್ತಂದ್ರ ಪಕ್ಕ ಬೆಳಕ್ ಕೊಡ್ತೈತಿ. ಹೌದಲ್? ಮೊದಲು ಏನೂ ಇಲ್ಲ. ಹೌದಲ್? ಹಂಗ ಅವ್ರ ಆತ್ಮ ಜಡ ಅದ. ಆ ಮನಸ್ಸು ಅನ್ನೋದು ಕರೆಂಟ್. ಅಲ್ಲಿ ಮನಸ್ಸಿನಲ್ಲಿ ಕ್ರಿಯೆ ಆಗ್ತದ. ಆ ಮನಸ್ಸು ಹೋಗಿ ಆತ್ಮನೊಡನೆ ಸಂಯೋಗ ಆದಾಗ ಜ್ಞಾನಾದಿ ಗುಣಗಳು ಅವನಲ್ಲಿ ಬಂದ್ಬಿಡ್ತಾವು. ಹಿಂಗ ಅವ್ರ ಶಾಸ್ತ್ರದಲ್ಲಿ ಹೇಳೈತಿ. ಇಲ್ಲ ಅಂದ್ರ ಮನಸ್ಸ ಇಲ್ಲ, ಏನೋ ಅರಿವ ಇಲ್ಲ, ಕಲ್ಲಿನ ಗತೆ ಅವರು ಒಪ್ಪಿದ್ದಾರೆ. ಆದ್ದರಿಂದ ಎಲ್ಲಿಗೆ ಬಂದೇನೋ ईश्वर के ध्यान नित्य, जीव के तीनों नित्य, ईश्वर के व्यापक. ईश्वर न व्यापक अदनु नित्य अदनु, जीव नाना है और संपूर्ण व्यापक. इಲ್ಲಿಗೆ ಬಂದಿದೆ. ಜೀವರನ್ನ ಅನೇಕ ಒಪ್ತಾರು, ಎಲ್ಲರೂ ವ್ಯಾಪಕ ಅಂತ ಒಪ್ತಾರೆ. ನಿತ್ಯ है, जीव का ज्ञान अनित्य है, ಜೀವನ ಜ್ಞಾನ ಅನಿತ್ಯ. ಯಾಕಂದ್ರ ಮನುಷ್ಯನ ಸಂಯೋಗ ಆಗ್ಬೇಕದ, ಅವಾಗ ಜ್ಞಾನ ಉತ್ಪತ್ತಿ ಆಕತಿ. ಕರೆಂಟ್ ಬಲ್ಪಿಗೆ ಸಂಬಂಧ ಆಯ್ತು, ಬೆಳಕ್ ಚಾಲು. ಕರೆಂಟ್ ಹೋಯ್ತು ಹಂಗ. ಆದ್ದರಿಂದ ಈ ರೀತಿ ಮನಸ್ಸಿನ ಸಂಯೋಗದಿಂದ ಆತ್ಮನಲ್ಲಿ ಜ್ಞಾನಾದಿ ಗುಣಗಳು ಉತ್ಪತ್ತಿ ಆಕತಿ. ಆತ್ಮ ಸ್ವರೂಪತ ಜಡ ಇದ್ದಾನೆ ಅಂತ ನ್ಯಾಯಶಾಸ್ತ್ರದಲ್ಲಿ ಹೇಳಿದೆ. ಆದ್ದರಿಂದ ಅವನ ಜೀವನ ಜ್ಞಾನ ಅನಿತ್ಯ. ಯಾತೆ ಜಬ್ ಜ್ಞಾನ ಗುಣ ಹೋವೆ ತಬ್ ತೋ ಜೀವ ಚೇತನ. ಯಾವಾಗ ಮನುಷ್ಯನ ಸಂಯೋಗ ಆದ ಕೂಡಲೇ ಆತ್ಮನಲ್ಲಿ ಜ್ಞಾನ ಗುಣ ಉತ್ಪನ್ನವಾಯ್ತು, ಆವಾಗ ಅವನಿಗೆ ಜ್ಞಾನ ಚೇತನ್. ಜ್ಞಾನ ಗುಣಕ ನಾಶ ಹೋವೆ ತಬ್ ಜಡ ರೂಪ. ಮನುಷ್ಯನ ವಿಯೋಗ ಆಯ್ತು, ಜ್ಞಾನ ಹೋಯ್ತು, ಕಲ್ಲಿನ ಗತೆ ಜಡ. ಆತ್ಮ ಹಿಂಗಿರ್ತ ಅವ್ರ ಎಲ್ಲಿ ನೈಯಾಯಿಕರ तब जड़ रूप है. ಮೂರನೇ ನಂಬರ್ ईश्वर जीव की न्यायी प्रकाश प्रकाश ಆಕಾಶ ಕಾಲ ದಿಶಾ ಮನ ನಿತ್ಯ. ಇನ್ನೊಂದೇನು ಒಪ್ಪ್ಯಾರ ಅವರು ಅಂದ್ರ ಇಲ್ಲಿ
ಈಶ್ವರ ಆ ಜೀವನಂತೆ, ಆ ಜೀವ ಈಶ್ವರ ಮತ್ತು ಇದರಂತೆನ ಇನ್ನು ಆಕಾಶ, ಕಾಲ, ದಿಶಾ, ಮನ ಇವು ಕೂಡ ನಿತ್ಯ ಅಂತ ಒಪ್ಪಿದ್ದಾರೆ. ಈಶ್ವರ್ ನಿತ್ಯ, ಜೀವ ನಿತ್ಯ, ಅದರಂತೆ ಆಕಾಶನು ನಿತ್ಯ ಅಂತಾರೆ. ನಮ್ಮಲ್ಲಿಲ್ಲ, ಪ್ರಳಯದೊಳಗ ಆಕಾಶ ಹೋಗ್ಬಿಡುತ್ತೆ. ಅದನ್ನೇ ಸಿದ್ಧಾರೂಢ ಕೇಳಿದ್ದ ವೀರಭದ್ರ ಸ್ವಾಮಿ, ಆಕಾಶ ಎದರಲ್ಲಿ ಲಯ ಆಗುತ್ತದೆ ಅಂತ. ಆದ್ದರಿಂದ ಆಕಾಶ ನಿತ್ಯದ. ಕಾಲ, ಕಾಲ ಅಂದ್ರೆ ಸಮಯ, ಭೂತಕಾಲ, ವರ್ತಮಾನ ಕಾಲದ ದಿಶಾ, ದಿಕ್ಕುಗಳು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ನೈಋತ್ಯ, ವಾಯವ್ಯ, ಈಶಾನ್ಯಾದಿಗಳು ಇವು ದಿಶಾ. ಮತ್ತು ಮನ ಅಂದ್ರೆ ಮನಸ್ಸು. ಇವು ಎಲ್ಲ ಇವಕ್ಕೂ ಆಕಾಶ, ಮನಸ್ಸು ಮೊದಲಾದವು ಇವಕ್ಕೂ ನಿತ್ಯ ಅಂದಿದ್ದಾರೆ ನ್ಯಾಯಶಾಸ್ತ್ರದಲ್ಲಿ. ಪೃಥ್ವಿ, ಜಲ, ತೇಜ, ವಾಯುಕೆ ಪರಮಾಣು ನಿತ್ಯ. ಮತ್ತೆ ಅದಕ್ಕೆ ನಿತ್ಯ ಅಂತಾರು ನೈಯಾಯಿಕರ ಕೇಳಿದ್ರೆ, ಪೃಥ್ವಿ ಭೂಮಿ ನಿತ್ಯದ, ನೀರು ಜಲ ನಿತ್ಯ, ತೇಜ ಅಂದ್ರೆ ಅಗ್ನಿ ನಿತ್ಯ, ವಾಯು ಅಂದ್ರೆ ಗಾಳಿ ನಿತ್ಯ, ಮತ್ತು ವಾಯುಕೆ ಅವುಗಳ ಪರಮಾಣು ನಿತ್ಯ. ನೆಂದ್ರ ಪೃಥ್ವಿ, ಜಲ, ತೇಜ, ವಾಯುಕೆ ಅವು ನಿತ್ಯ ಅಲ್ಲ. ಪೃಥ್ವಿ, ಜಲ, ತೇಜ, ವಾಯು ಏನದಾವಲ್ಲ ಇವು ನಿತ್ಯ ಅಲ್ಲ. ಮತ್ತೇನು ನಿತ್ಯ ಅಂದ್ರ ಅವುಗಳ ಪರಮಾಣುಗಳು. ಅವು ತಯಾರಾಗ್ಬೇಕಾದ್ರ ಪರಮಾಣುಗಳು ಕೂಡ ಆಗ್ಯಾವ. ಒಂದು ಮನೆ ಆಗ್ಬೇಕಾದ್ರ ಇಟಂಗಿ ಅನೇಕ ಇಟಂಗಿಗಳು ಕೂಡಿ ಒಂದು ಗೋಡೆ ಆಗುತ್ತದೆ. ಆ 4 ಗೋಡೆಗಳು ಕೂಡಿ ಒಂದು ಮನೆ ಆಗುತ್ತದೆ, ಹೌದಲ್ಲ? ಆದ್ರ ಆ ಇಟಂಗಿ ಆಗ್ಬೇಕಾದ್ರೆ ಮಣ್ಣಿನ ಸೂಕ್ಷ್ಮ ಕಣಗಳದ, ಮಣ್ಣಿನ ಸೂಕ್ಷ್ಮ ಕಣಗಳು ಕೂಡಿ ಇಟಂಗಿ ಆಯ್ತು. ಇಟಂಗಿ ಕೂಡಿ ಗೋಡೆ ಆಯ್ತು. ಗೋಡೆಗಳು ಕೂಡಿ ಮನೆ ಆಯ್ತು. ಪರಮಾಣು ಒಪ್ತಾರೆ ನ್ಯಾಯಶಾಸ್ತ್ರದಲ್ಲಿ. ಈ ಜಗತ್ತಿಗೆ ಪರಮಾಣುಗಳೇ ಕಾರಣ ಅಂತಲೂ ಹೇಳ್ತಾರೆ. ತಿಳಿತಾ ಇಲ್ಲ? ಆದ್ರಿಂದ ಪರಮಾಣುಗಳೇ ಅವು ಆಗ್ಯಾವ. ಹಂಗ ಇಟಂಗಿ ಕೂಡೇ ಗೋಡೆ ಆಗೈತಿ, ಹೌದಿಲ್ಲ? ಹಂಗ ಪರಮಾಣುಗಳು ಕೂಡ ಪೃಥ್ವಿ ಆಗೈತಿ, ಜಲ ಆಗೈತಿ ಎಲ್ಲ. ಆದ್ರಿಂದ ಪರಮಾಣುಗಳ ನಿತ್ಯ. जो झरोखे में सूक्ष्म रज प्रतीत होवे हैं, ताकि छठे भाग का नाम परमाणु है, सो परमाणु आत्मा की न्याय नित्य है. ಏನ್ ಹೇಳಿದ್ರಂದ್ರೆ, ಅಂದ್ರೆ ಇಲ್ಲಿ ಏನ್ ಹೇಳಿದ್ರು, ಝರೋಕೆ ಮೇ ಸೂಕ್ಷ್ಮ ರಜ ಪ್ರತೀತೋವೆ ಅಂದ್ರ ಪರಮಾಣು ಅಂತ ಅದಕ್ಕೆ ಅನ್ಬೇಕು. ಪರಮಾಣು ಅಂದ್ರೆ ಗೊತ್ತಾತ? ಪರಮಾಣು ಅಂತ ಎದಕ್ಕಂತಾರ ಅಂದ್ರ ಹಂಚಿನ ಮನಿ ಇರ್ತಾವ, ಅಥವಾ ಹಿಂದಕ್ಕ ಮೇಲ್ ಮುದ್ದಿ ಮನಿ ಹಾಕ್ತಿದ್ರ ಮ್ಯಾಲೆ ಒಂದು ಇದು ಬಿಡ್ತಿದ್ರಿ, ಒಂದಿಟ್ಟ ಇಂಡಿ, ಹೌದಿಲ್ಲ? ಮ್ಯಾಲೆ ಸೂರ್ಯನ ಪ್ರಕಾಶ ಅದಿಂದ ಒಳಗ್ ಬೀಳ್ತೈತಿ. ಹಿಂಗಿಟ್ಟು ಒಂದು ಬೀಳ್ತೈತಿ. ಅದ್ರಾಗ ನಾವು ನೋಡಿದ್ರ ಆ ಬಿಸಿಲು ಬಿದ್ದೈತಲ್ಲ,
ಆ ಬಿಸಿಲಾಗ ಈ ಸೂಕ್ಷ್ಮ ಕಣಗಳು ಹಾರಾಡ್ತಾವ. ಆ ಬಿಸಿಲಾಗ ಬೆಳಕಿನಾಗ ಬಂದಾಗ ಕಾಣ್ತಾವ. ಮತ್ ಈ ಕಡೆ ಬಂದ ಕೂಡ ಕಾಣಂಗಿಲ್ಲ. ಇವು ನೋಡಿರ್ಬೇಕು ಎಲ್ಲರ, ಈ ಹಂಚಿ ಆಗ್ಲಿ ಅಥವಾ ಮನೆಯ ಕಿಂಡಿ ಆಗ್ಲಿ, ಕಣಗಳು ನಿಜಗೊಂಡು ಹೇಳ್ತಾರ, ಧರೆಯನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲ ಪರಮಾಣುಗಳೆನಿತು ಅನಿತು ದೇಹವನು ಅಂತ ಉದಾಹರಣೆ ಕೊಟ್ಟಾರ. ಪರಮಾಣು ಅಂತ ಅವರು ಪ್ರಯೋಗ ಮಾಡ್ಯಾರ. ಅಂದ್ರೆ ಆ ಸೂಕ್ಷ್ಮ ಕಣ ಆ ಬಿಸಿಲಾಗ ಬೆಳಕಿನಾಗ ಬಂದಾಗ ಕಾಣ್ತೈತಿ, ನೆರಳಾಗ ಬಂದ್ರೆ ಕಾಣಂಗಿಲ್ಲ. ಆ ಒಂದು ಸೂಕ್ಷ್ಮ ಕಣ ತಸ್ಯ ಷಷ್ಠತಮೋ ಭಾಗ ಪರಮಾಣು ಸೌಚ್ಯತೆ ಅಂತ ಸಂಸ್ಕೃತದಲ್ಲಿ ಹೇಳಿದ್ದಾರೆ. ಆ ಒಂದು ಸೂಕ್ಷ್ಮ ಕಣ ಏನು ಬೆಳಕಿನಾಗ ಕಾಣ್ತಲ್ಲ, ಅದ ನೆರಳಾಗ ಬಂದ್ರೆ ಕಾಣಂಗಿಲ್ಲ. ಅದ್ರಾಗ ತಸ್ಯ ಅಂದ್ರ ಅದರ ಷಷ್ಠತಮೋ ಭಾಗ, ಅದನ್ನು ಹಿಡಿದ 6 ತುಣುಕ್ ಮಾಡ್ಬೇಕು. ಅದನ್ನ ಕೈಗೆ ಸಿಗುವುದಿಲ್ಲ. ಅದರ ಏನ್ ಕಂಡೈತಲ್ಲ, ಕಂಡದ್ರಲ್ಲಿ 6 ಭಾಗ ಮಾಡಿದಾಗ 6ನೇ ಭಾಗದಲ್ಲಿ 1ಕ್ಕೆ ಪರಮಾಣು ಅನ್ನುತ್ತಾರೆ. ಆ ಸೂಕ್ಷ್ಮ ಕಣ ಬೆಳಕಿಗೆ ಹಾರಾಡ್ತೈತಲ್ಲ, ಅದು ಅಲ್ಲ, ಅದರಾಗ 6 ತುಣುಕ ಮಾಡಿ 1 ತುಣುಕಿಗೆ ಪರಮಾಣು ಅನ್ನುತ್ತಾರೆ. ಗೊತ್ತಾಗಿರ್ಬೇಕು ಈಗ. ತಸ್ಯ ಷಷ್ಠತಮೋ ಭಾಗ, ಅದನ್ನೇ ಜರೋಕೆ ಮೇ सूक्ष्म रज प्रतीत होवे ताके छठे भाग का नाम परमाणु है. 6ನೇ ಭಾಗಕ್ಕ ಪರಮಾಣು ಅನ್ನುತ್ತಾರೆ. ಸೋ ಪರಮಾಣು ಆತ್ಮ ಕಿ ನ್ಯಾಯ ನಿತ್ಯ. ಆ ಆತ್ಮ ಹೇಗ ನಿತ್ಯೋ ಆಗ ಆ ಪರಮಾಣು 6ನೇ 1 ಭಾಗ ಪರಮಾಣು ಅಂತ, ಆ ಪರಮಾಣುಗಳು ಕೂಡ ನಿತ್ಯ ಅಂತ ಹೇಳ್ತಾರೆ. और भी जाति से आदि लेके जितने पदार्थ न्याय मत में नित्य ಇನ್ನೂ ಅನೇಕ ಏಕತ್ವೇ ಸತಿ ಅನೇಕ ಸಮವೇತತ್ವ ಜಾತಿ, ಹಿಂಗ ಜಾತಿ ಲಕ್ಷಣ ಮಾಡ್ತಾರ. ಏಕತ್ವೇ ಸತಿ ಒಂದೇ ಆಗಿತ್ತು, ಅನೇಕ ಸಮವೇತತ್ವ ಅಂದ್ರೆ ಈಗ ಸಾಮಾನ್ಯ ಮನುಷ್ಯತ್ವ ಜಾತಿ, ಅದು ಅನೇಕ ಸಮವೇತತ್ವ ಅಂದ್ರೆ ಅನೇಕ ಮನುಷ್ಯರಲ್ಲಿ ಏನಿರ್ತದ ಮನುಷ್ಯತ್ವ ಜಾತಿ, ಹಿಂಗೇನಿರ್ತದ ಅದಕ್ಕೂ ನಿತ್ಯ ಅಂದಾರ ಅವರು. आदि कितने पदार्थ न्याय मत में नित्य. ವೇದ ವಿರುದ್ಧ ಸಿದ್ಧಾಂತ ಇವೆಲ್ಲ ಏನಂದ್ರ ಇವು ವೇದದೊಳಗೆ ಬಂದಿಲ್ಲ. ಇವು ವೇದ ವಿರುದ್ಧವಾದ ಮಾತು. ಇವು ಆತ್ಮ ಅನೇಕ ಅನ್ನೋದು, ನಿತ್ಯ ಅನ್ನೋದು, ಎಲ್ಲ ವ್ಯಾಪಕ ಅನ್ನೋದು, ಹಿಂಗ ವೇದ ವಿರುದ್ಧ ಸಿದ್ಧಾಂತ ಈ ಸಾಂಖ್ಯ ಆಗ್ಲಿ ನ್ಯಾಯ ಆಗ್ಲಿ ಇವು ವೇದಕ್ಕೆ ವಿರುದ್ಧವಾದ ಮತಗಳಿವು. ಅಂತ ಸಿದ್ಧಾಂತ बहुत लिखने का जिज्ञासु को उपयोग नहीं. ಇದನ್ನ ಬಾಳಟ ಅವ್ರು ಅದನ್ನ ಒಪ್ಪ್ಯಾರ, ಇದನ್ನ ಒಪ್ಪ್ಯಾರ, ಅದನ್ನ ಹೇಳ್ಕೊಟ್ ಕುಂದ್ರದ ಏನು ಪ್ರಯೋಜನ ಐತಿ? ಯಾಕಂದ್ರೆ ನಮ್ಮ ಸಿದ್ಧಾಂತ ಅಲ್ಲ ಮತ್ತು ವೇದ ವಿರೋಧವಾದ ಮಾತು ಇವೆಲ್ಲ. ಆದ್ದರಿಂದ ಅದನ್ನ ಬಾಳಟ್ ಹೇಳೋದು ಉಪಯೋಗ ಇಲ್ಲ. ಯಾತೆ ಲಿಖೇನೆ, ಅದ್ರ ಸಲಾಗಿ ನಾವು ಬಾಳಟ್ ಬರ್ದಿಲ್ಲ. ಸೋಮಟ ಒಂದು 10-15 ನಿಮಿಷ ನಿಮ್ಗೆ ಗೊತ್ತಾಗ್ಲತ್ ಇಟ್ಟ ಬಾರ್ದೇವಿ. ಆದ್ದರಿಂದ लिखेने मैं मनुष्य हूं, ब्राह्मण हूं, ऐसी जो देह विषय आत्म भ्रांति तासे राग द्वेष होवे. ಏನಂತಾರ, ನಾನು ಮನುಷ್ಯನಿದ್ದೇನೆ, ಬ್ರಾಹ್ಮಣನಿದ್ದೇನೆ ಅಂತಾನಿಲ್ಲ. ಒಬ್ಬ ನಾ ಮನುಷ್ಯ ಅದೇನೆ ಅಂತಾನೆ, ಒಬ್ಬ ನಾ ಬ್ರಾಹ್ಮಣ ಅದೇನೆ ಅಂತಾನೆ. ಐಸಿ ಜೋ ದೇಹ ವಿಷಯ ಇವೆಲ್ಲ ಎಲ್ಲಿ ಈ ದೇಹಕ್ಕೆ ಸಂಬಂಧಪಟ್ಟದ್ದು. ಮನುಷ್ಯತ್ವ ದೇಹಕ್ಕ, ಬ್ರಾಹ್ಮಣತ್ವನು ಮನುಷ್ಯ ದೇಹಕ್ಕನೆ.
ಅದರಲ್ಲಿ ಆತ್ಮ ಭ್ರಾಂತಿ ಆಗ್ಯದ ಅವ್ರಿಗೆ. ಆ ದೇಹವೇ ಆತ್ಮ. ಹೆಂಗ್ ತಾಸೆ ರಾಗ ದ್ವೇಷ. ಆದ್ರಿಂದ ನಾವೇನ್ ಮಾಡ್ತಾನ, ರಾಗ ದ್ವೇಷ ಒಬ್ಬರಲ್ಲಿ ಇವ ನಮ್ಮ ಅಂತ ಪ್ರೀತಿ ಮಾಡ್ತಾನು. ಇವ ಬ್ರಾಹ್ಮಣ ಅಂದ್ರೆ ನಮ್ಮ ಮನುಷ್ಯ. ಬಾ ಬಾ ಜಗತ್ತಿನ ನಡೀತದೆ ಇಲ್ವ? ಈ ರೀತಿ ರಾಗ ದ್ವೇಷ, ಇವ್ ಬೇರೆ, ಇವನ್ ದ್ವೇಷ ಮಾಡೋದು, ಇವು ನಡೀತಾವ. ರಾಗ ದ್ವೇಷತೆ ಧರ್ಮ. ಇವುಗಳಿಂದ ಏನಾಗ್ತದ ಅಂದ್ರೆ, ರಾಗ ಅಂದ್ರೆ ಒಬ್ಬರಲ್ಲಿ ಪ್ರೀತಿ ಮಾಡೋದು, ದ್ವೇಷ ಅಂದ್ರೆ ಇನ್ನೊಬ್ರನ್ನ ದ್ವೇಷ ಮಾಡೋದ್ರಿಂದ ಅವು ಧರ್ಮಗಳ ನಿಮಿತ್ತ ಅಕ್ಕಾವು. ರಾಗ ದ್ವೇಷಗಳಿಂದ ಏನಕ್ಕಾವು? ಧರ್ಮಗಳು ನಿಮಿತ್ತ. ಧರ್ಮಗಳ ನಿಮಿತ್ತವಾಗಿ ಅವನ ಪ್ರವೃತ್ತಿ ಆಗುತ್ತದೆ. ತಿನ್ನತೆ ಶರೀರಕ್ಕೆ ಸಂಬಂಧ ದ್ವಾರ ಸುಖ ದುಃಖ. ಅವನಲ್ಲಿ ರಾಗದ್ವೇಷಗಳು ಉಂಟಾದು, ರಾಗದ್ವೇಷದಿಂದ ಧರ್ಮಗಳ ಪ್ರವೃತ್ತಿ ಆತು. ಆ ಧರ್ಮಗಳ ನಿಮಿತ್ತ ಮೂಲಕವಾಗಿ ಆ ಶರೀರ ಸಂಬಂಧ ದ್ವಾರ ನಮಗ್ ಸುಖ ದುಃಖ ಬರೋ ಯಾವ ಧರ್ಮದಿಂದನೇ ಬರ್ತಾವ. ಜೀವನದಲ್ಲಿ ಒಮ್ಮೆ ಸುಖ ಬರ್ತದೆ, ಒಮ್ಮೆ ದುಃಖ ಬರ್ತದೆ. ನಾವು ಏನ್ ಮಾಡಿದ ಧರ್ಮಗಳೇ ಪುಣ್ಯ ಪಾಪಗಳೇ ಕಾಣದಾವು. इस रीति से न्याय मत में आत्मा को संसार का हेतु भ्रांति रूप है. ಈ ರೀತಿಯಾಗಿ ನ್ಯಾಯ ಮತದಲ್ಲಿ ಆತ್ಮನಿಗೆ ಈ ಸಂಸಾರಕ್ಕೆ ಕಾರಣ ಇದು ಭ್ರಾಂತಿ ರೂಪದ ಅಂತೇಳಿ ಈ ರೀತಿ ಭ್ರಾಂತಿ ಜ್ಞಾನ. ಇದೆಲ್ಲ ನ್ಯಾಯಿಕರಿಗೆ ಏನಾಗದ? ಭ್ರಾಂತಿ ಜ್ಞಾನ. ಇದು ಆ ಭ್ರಾಂತಿ ಜ್ಞಾನ ತತ್ವಜ್ಞಾನ ಸೇ ದೂರು ಹೋವೆ. ಅವ್ರೇನಂತಾರ, ಈ ರೀತಿ ಮನುಷ್ಯನಿಗೆ ಭ್ರಾಂತಿ ಜ್ಞಾನ ಆಗ್ತೈತಿ. ಆದ್ರ ಆ ಭ್ರಾಂತಿ ಹೋಗ್ಬೇಕಾದ್ರ ತತ್ವಜ್ಞಾನದಿಂದ ಭ್ರಾಂತಿ ಹೋಗೋದತ್ತು ಒಪ್ಪ್ಯಾರ. ಯಾರು? ನೈಯಾಯಿಕರು. ದೂರ ಹೋವೆ. ಏನ್ देहादिक संपूर्ण पदार्थ से आत्मा भिन्न है. ಏನಂದ್ರು? ದೇಹಾದಿ ಸಂಪೂರ್ಣ ಪದಾರ್ಥ ಏನದಲ್ಲ, ದೇಹ ಮೊದಲು ಮಾಡಿಕೊಂಡು ಏನದಾವ ಪದಾರ್ಥಗಳೆಲ್ಲ ಪದಾರ್ಥ. ದೇಹಾದಿ ಸಂಪೂರ್ಣ ಪದಾರ್ಥ ಐತೇನ ಅಲ್ಲಿ? ಸಂಪೂರ್ಣ ಪದಾರ್ಥ ತೆಗೆದುಕೊಂತಾರ. ಪದಾರ್ಥದ ಲಕ್ಷಣ ಏನು? ಅಂದರೆ ಪದಾರ್ಥ ಅಂತ ಅದಕ್ಕೆ ಅನಬೇಕು ಅಂತಂದ್ರ ಪ್ರತಿಯೊಂದಕ್ಕೆ ಲಕ್ಷಣ ಅದಾವ. ಆಗ ಕೋರ್ಟ್ದಲ್ಲಿ ಅಥವಾ ಪೊಲೀಸ್ ಸ್ಟೇಷನ್ದಲ್ಲಿ ಕೋರ್ಟ್ದಾಗ ಕೇಸ್ ನಡೀಬೇಕಾದ್ರೆ ಅದು ಪೊಲೀಸ್ ಸ್ಟೇಷನ್ ಇದನ್ನ ಬಂದಿರ್ಬೇಕು, ಡೈರೆಕ್ಟ್ ಕೋರ್ಟ್ನಾಗ ಇಲ್ಲ. ಪೊಲೀಸ್ ಸ್ಟೇಷನ್ ಏನ್ ಮಾಡ್ತದ, ಇವನು ಜಗಳ ಆಡ್ಯಾರ ಅಥವಾ ಏನೋ ಆಗೈತೆ, ಅದನ್ನ ಅವ್ರು ಕಂಪ್ಲೇಂಟ್ ಕೊಟ್ಟು ಅದನ್ನ ಕೇಸ್ ಮಾಡಿ ಆ ಕೇಸ್ ಪೊಲೀಸ್ ಸ್ಟೇಷನ್ ಕೋರ್ಟಿಗೆ ಕಳಿಸ್ತದ. ಆದ್ರ ಅಲ್ಲಿ ಒಂದು ನೇಮ್ ಏನದ ಅಂದ್ರೆ ಕಲಂ ಹಚ್ಬೇಕು ಅದಕ್ಕೆ, ಕೇಸಿನ ಕಲಂ. ಈಗ ಸಾಮಾನ್ಯ, ಈಗ ನೀವು ಒಬ್ಬನ ಹೊಡೆದ ಕೂಡ ಸತ್ತವ, ಹೊಡೆದ ಕೊಂದ, ಹಿಂಗ ಹಾಕಾವಿಲ್ಲ ಜಗತ್ನ್ಯಾಗ. ಇವನು ಹೊಡೆದು ಕೊಂದ, ಮತ್ ಇದು ಕೇಸ್ ಪೊಲೀಸ್ ಸ್ಟೇಷನ್ ಮಾಡ್ಬೇಕಲ್ಲ. ಅಲ್ಲಿಂದ ಅದು ಆ ಕೇಸ್ ಇವನು ಕೊಂದಾನು ಅನ್ನೋದಕ್ಕ ಕಲಂ, ಇವನಿಗೆ ಬೇದಾನು ಅನ್ನೋದಕ್ಕೂ ಕಲಂ, ಕೈಲೇ ಹೊಡೆದಾನ ಅನ್ನೋದಕ್ಕೂ ಕಲಂ. ಇಟ್ಟೇ ಅಲ್ಲ, ಇವ ಕೊಂದಾನ, ಮರ್ಡರ್ ಮಾಡ್ಯಾನ, ಹತ್ಯೆ ಮಾಡ್ಯಾನ ಅಂದ್ರೂ ಕೂಡ ಕಲಂಗಳು ಬ್ಯಾರೆ ಬ್ಯಾರೆ ಅಕ್ಕಾವು. ಪೊಲೀಸ್ ಸ್ಟೇಷನ್ ಬರಬೇಕು. ಅವನಿಗೆ ವೈರತ್ವ ಎತ್ತು, ಇವ ಯಾವಾಗ ಸಿಗ್ತಾನ, ಇವನು ಮುಗಿಸ್ಬೇಕಂತ ಅವ ಪ್ಲಾನ್ ಮಾಡ್ಕೊಂಡು ಕೂತಿದ್ದ. ಅವಾಗ ಇವ್ ಸಿಕ್ಕ
ಕೊಂದ ಬಿಟ್ಟ ಸತ್ವಾದ. ನಂಬರ್ ಎಷ್ಟು ಹಚ್ಬೇಕು? ಕೇಸಿನ ನಂಬರ್ 302 302 ಕಲಂ ಹಚ್ಬೇಕಲ್ಲಿ. ಒಂದು ವೇಳೆ ಹಂಗೇನು ವೈರತ್ವ ಇರ್ಲಿಲ್ಲ, ಏನೋ ಒಮ್ಮೆ ಅವ್ರಿಗೆ ಜಗಳ, ಆದ್ರ ಹೊಡೆದ್ರು ಇವ ಇನ್ನ ಒಂಜಾರ ಜೀವ ಇದ್ದ, ಇನ್ನ ಸತ್ತಿಲ್ಲ. ಓದ್ ದವಾಖಾನಿಗೆ ಹಾಕಿದ್ರು. 2 ದಿವಸದ ಮೇಲೆ ಸಾತ. 306 ಹಿಂಗ ಕಲಂ ಹೊಡೆದ ಕೊಂದಾನ ಕೇಸ್ ಒಂದ ಐತಿ. ಆದ್ರ ಹೊಡೆಯೋ ಉದ್ದೇಶ ಪಂಚನಾಮೆಯಲ್ಲಿ ಮತ್ತ ಅವ ಹೊಡೆದ ಕೂಡಲೇ ಅಲ್ಲೇ ಸತ್ತೋ 302 302 ಕಲಂ ನೋಬೆಲ್ ಜಾಮೀನ್ ಇಲ್ಲ. ಇಲ್ಲ, ಇವ್ ಹೊಡೆದ ಮ್ಯಾಲಿ 4 ದಿವಸದ ಮ್ಯಾಲೆ ಸತ್ತ. 304 ಜಾಮೀನ್ ಆಕೈತ. ಒಂದೇ ಮರ್ಡರ್ ಕೇಸಿನಲ್ಲಿ 302 304 306 ಕಲಂ ಆ ಸಂದರ್ಭ ನೋಡ್ಕೊಂಡು ಅವ್ರು ಪೊಲೀಸರು ಹಚ್ಬೇಕು. ಮತ್ ನೀವ್ ಕೇಳಿ ನಾ ಏನೋ ವಕೀಲಿ ನಾ ಏನೋ ಇಲ್ಲ. ಅಂದ್ರೆ ಉದಾಹರಣೆ ಹೇಳಕತ್ತೇನ. ಆದ್ರಿಂದ ಕೊಲೆಯಾದ ಕೇಸನ ಐತಿ ಖರೆ ಆ ಕಲಂ ನಂಬರ 302 ಹತ್ತದ, 304 ಹತ್ತದ, 306 ಹತ್ತದ. 302 ಹತ್ತಿದ್ರ ನೋಬೆಲ್ ಜಾಮೀನ್ ಇಲ್ಲ. 304 ಇವ್ ಜಾಮೀನ್ ಹಾಕತಿ. ಅಂದ್ರ ಅದರಂತೆ ನಾ ಏನ್ ಹೇಳಕತ್ತೇನಂದ್ರ, ಅದ ಬೇಕಾದ ಒಂದು ಬೈದಾನವ ಅಂದ್ರೂ ಅದ್ರ ಕಲಂ ಹಚ್ಚಬೇಕ. ಕಲಂ ಏನೈತಿ, ಯಾ ಕಲಂ ಹಚ್ಚಿದ ಮೇಲೆ ಕೇಸ್ ಆ ರೀತಿ ನಡೀತದ ಅಲ್ಲಿ. ಅರ್ಥಾತ್ ಕೇಸ್ ಕಳಿಸಬೇಕಾದ್ರೆ ಕಲಂ ನಂಬರ್ ಹಾಕಲೇಬೇಕು. ಹಿಂಗ ಶಾಸ್ತ್ರ ಹೇಳಬೇಕಾದ್ರೆ ಅದರ ಈಗ ಪದಾರ್ಥ ಬತ್ತ ಇಲ್ಲ. ಪದಾರ್ಥ ಅಂದ್ರ ಅದರ ಲಕ್ಷಣ ಏನೋ ಹೇಳಬೇಕು. ಹಿಂಗ ಕಾಯ್ದೆಬದ್ಧ ಶಾಸ್ತ್ರ ತರ ಅದಕ್ಕ ಅಂದ್ರ ಪದಾರ್ಥ ಅಂತ ಬತ್ತಿಲ್ಲಿ ಏನು, ದೇಹಾದಿಕ ಸಂಪೂರ್ಣ ಪದಾರ್ಥ ಆತ್ಮನಿಕ್ಕಿಂತ ಭಿನ್ನ ಅದಾವು ಅಂತ ಹೇಳಿ ಬಂದದ. ಆ ದೇಹಾದಿ ಪದಾರ್ಥ ಅಂದ್ರೆ ಏನು? ಪದಾರ್ಥದ ಲಕ್ಷಣ ಅಂದ್ರ ಜ್ಞೇಯತ್ವಂ, ಪ್ರಮೇಯತ್ವಂ, ಅಭಿಧೇಯತ್ವಂ. ಅಟೋತ ನಿಂದ್ರಬೇಕನ್ನ, ಟೈಮ್ ಬಾಳ ತಗೋತದ. ಜ್ಞೇಯತ್ವಂ, ಜ್ಞೇಯತ್ವಂ, ಪ್ರಮೇಯತ್ವಂ, ಜ್ಞೇಯತ್ವಂ, ಪ್ರಮೇಯತ್ವಂ, ಜ್ಞೇಯತ್ವಂ, ಪ್ರಮೇಯತ್ವಂ, ಅಭಿಧೇಯತ್ವಂ. ಜ್ಞೇಯತ್ವಂ, ಪ್ರಮೇಯತ್ವಂ, ಅಭಿಧೇಯತ್ವಂ, ಅಸ್ತಿತ್ವಂ. ಅಸ್ತಿತ್ವಂ ಇತಿ ಪದಾರ್ಥ ಸಂಕೀರ್ತನಂ. ಪದಾರ್ಥ ಅಂದ್ರ ಈ ವಸ್ತುಗಳು ಅಂತ ಏನದಲ್ಲ, ಆತ್ಮನಿಕ್ಕಿಂತ ಭಿನ್ನವಾದ ವಸ್ತುಗಳು. ಪದಾರ್ಥ ಅಂದ್ರ ಅದು ಅದಕ್ಕೆ ಲಕ್ಷಣ ಏನು ಬಂತು? ಜ್ಞೇಯತ್ವಂ. ಅರೆ ಲಕ್ಷಣ ಹೇಳ್ಬಿಡುದಲ್ಲ, ಅದನ್ನ ತಿಳಿಸಿನೂ ಹೇಳ್ತೀವಿ. ಇಲ್ಲಾಂದ್ರೆ ಮತ್ ಹಂಗಂದ್ರೆ ಏನಂತ ಕೇಳಿದ್ರೆ ಏನ್ ಮಾಡವ? ಜ್ಞೇಯತ್ವಂ ಅಂದ್ರ ಇದೊಂದು ವಸ್ತು ಐತಿಲ್ಲ, ವಸ್ತು ಅಂದ್ರೆ ಪದಾರ್ಥ ಹೌದಾ? ಇದೊಂದು ವಸ್ತು ಏನೈತಿ ಅದು? ಮೈಕ್ ಐತಿಲ್ಲ, ಇದೊಂದು ಪದಾರ್ಥ ಇದೆ. ಇದರಲ್ಲಿ ಇವು ಕುಂದಿರ್ತಾವಿಲ್ಲ ನೋಡ್ಬೇಕಲ್ಲ. ಜ್ಞೇಯತ್ವಂ, ಜ್ಞೇಯತ್ವಂ ಅಂದ್ರ
ಜ್ಞಾನಕ್ಕೆ ಯಾವುದು ವಿಷಯ ಆಗಿರ್ತದ ಅದಕ್ಕೆ ಜ್ಞೇಯ ಅಂತಾರೆ. ಇದು ಜ್ಞಾನಕ್ಕೆ ವಿಷಯ ಆಗೈತೆ. ಜ್ಞೇಯತ್ವಂ ಪ್ರಮೇಯತ್ವಂ. ಆ ಪ್ರಮೇಯ ಪ್ರಮೇಯ ಅಂದ್ರೂ ಜ್ಞಾನ, ಜ್ಞೇಯ ಅಂದ್ರೂ ಜ್ಞಾನ. ಆದ್ರ ಜ್ಞೇಯ ಅನ್ನೋದು ಸಾಮಾನ್ಯ ಇರ್ತದೆ, ಪ್ರಮೇಯ ಅಂದ್ರೆ ಕಾಯ್ದೆ ಬದ್ಧ ಇರ್ತದೆ. ಪ್ರಮಾಣಜನ್ಯ ಯಥಾರ್ಥ ಜ್ಞಾನಕ್ಕನ ಪ್ರಮೇಯ ಅಂತಾರೆ. ಹೇ ರೀತಿ ಜ್ಞೇಯತ್ವಂ ಜ್ಞಾನಕ್ಕೆ ವಿಷಯ ಆಗೈತಿ, ಪ್ರಮೇಯತ್ವ ಅಂದ್ರೆ ಪ್ರಮಾ ಜ್ಞಾನಕ್ಕೆ ವಿಷಯ ಆಗಿದೆ. ಪ್ರಮಾಣಜನ್ಯ ಯಥಾರ್ಥ ಜ್ಞಾನಕ್ಕ ಪ್ರಮಾ ಅನ್ನುತ್ತಾರೆ. ಆ ಪ್ರಮಾ ಜ್ಞಾನಕ್ಕೆ ವಿಷಯ ಆಗಿದೆ. ಅದರಿಂದ ಜ್ಞೇಯತ್ವಂ ಪ್ರಮೇಯತ್ವಂ. ಅಭಿಧೇಯತ್ವಂ ಅಂದ್ರೆ ಶಕ್ತಿ ವೃತ್ತಿಗೆ ವಿಷಯವಾಗಿದೆ. ಆ ಶಬ್ದಕ್ಕೂ ವಸ್ತುವಿಗೆ ಸಾಕ್ಷಾತ್ ಸಂಬಂಧ ಇದ್ರೆ ಶಕ್ತಿ ವೃತ್ತಿ ಇರ್ತದೆ. ಆಯ್ಕೆ ಅಂದ್ಕೊಳ್ಳೇನ ಎಲ್ಲರಿಗೂ ಇದರದ ಜ್ಞಾನ ಆಗಿಬಿಡ್ತದೆ. ಯಾಕ ಶಕ್ತಿ ವೃತ್ತಿಯಿಂದ ಅದಕ್ಕ ಅಭಿಧೇಯತ್ವಂ. ಅಸ್ತಿತ್ವಂ ಇದು ಮೈಕ್ ಇರುತ್ತದೆ ಅಂತ ಅಸ್ತಿತ್ವ ಹೇಳ್ತೀವಿಲ್ಲ ನಾವು. ಇದೇನೈತಿ ಮೈಕ್ ಅದ ಅಂತ ಹಿಂಗ ಅಸ್ತಿತ್ವಕ್ಕೆ ವಿಷಯ ಆಗ್ಯದ, ಮೈಕ್ ಇರುತ್ತದೆ ಅಂತ. ಜ್ಞೇಯತ್ವಂ ಪ್ರಮೇಯತ್ವಂ ಅಭಿಧೇಯತ್ವಂ ಅಸ್ತಿತ್ವಂ ಇತಿ ಪದಾರ್ಥ ಸಂಕೀರ್ತನಂ. ಅದಕ್ಕೆ ಪದಾರ್ಥ ಅನ್ಬೇಕಂತ ಎಷ್ಟು ಲಗ್ನ ಅದನ್ನೆಲ್ಲ ಹಾಕಲಿಲ್ಲ ಅಂದ್ರ ಅದು ರುಚಿ ಬರುದಿಲ್ಲ. ಹಂಗ ನಡು ನಾ ಸಮಯ ಬಾಳ ಹೋಗತ್ತೆ. ಅದು ಮೈನಾ ಪ್ರತಿಯೊಂದಕ್ಕೆ ಲಕ್ಷಣ ಎಲ್ಲಾ ಹೇಳ್ಕೊತ್ ಕೂತ್ರ ಮುಂದ್ ಒಂದ್ ಚೋಟಿನ ಅಡ್ಡೇ ಮುಗಿದ್ ಬಿಡ್ತೈತಿ ತಾಸು 2 ತಾಸು. ಅದಕ್ಕಾಗಿ ಸುಮ್ಮನೆ ಎಲ್ಲರೂ ಒಂದೊಂದು ಸ್ಯಾಂಪಲ್ ಕೊಡ್ತೀವಿ. ದೇಹಾದಿ ಸಂಪೂರ್ಣ ಪದಾರ್ಥಗಳಿಂದ ಆತ್ಮನು ಭಿನ್ನನಿದ್ದಾನೆ. ಏನ್ ನಿಶ್ಚಯಕಾನಾಂ ತತ್ವಜ್ಞಾನ. ನೋಡು, ನೈಯಾಯಿಕರು ತತ್ವಜ್ಞಾನ ಅಂತ ಎದಕ್ ಅಂತಾರ ಅಂದ್ರೆ ಇದಕ್ ಏನು ಎದಕ ದೇಹಾದಿ ಸಂಪೂರ್ಣ ಪದಾರ್ಥಗಳಿಗಿಂತ ಆತ್ಮನು ಭಿನ್ನ. ಆತ್ಮ ಇದರ ಪದಾರ್ಥ ಭಿನ್ನ ತತ್ವಜ್ಞಾನ ಅಂತ ಶಾಸ್ತ್ರದಲ್ಲಿ, ನ್ಯಾಯಶಾಸ್ತ್ರದಲ್ಲಿ ಹಿಂಗೂ ಬರ್ದಾರ. ಆತ್ಮ ಇತರ ಪದಾರ್ಥಗಳಲ್ಲಿ ಅಂದ್ರೆ ದೇಹ ಮದ ಮಾಡ್ಕೊಂಡು ಎಷ್ಟು ವಸ್ತು ಅದಾವಲ್ಲ ಅವಕರ್ಕಿಂತ ಆತ್ಮ ಭಿನ್ನ ಅದಾನ ಅಂತ ತಿಳ್ಕೊಂಡ್ರನ ಇದೇನಿದು ಇತರ ಪದಾರ್ಥಗಳು ಬ್ಯಾರೆ, ಆತ್ಮ ಬ್ಯಾರೆ ಹಿಂಗ ತಿಳಿಯೋದಕ್ಕ ಜ್ಞಾನ ಅಂತಾರ. ವೇದ ಜ್ಞಾನ ಇದು. ಹೌದಿಲ್ಲ? ಇತರ ಪದಾರ್ಥಗಳೇ ಬ್ಯಾರೆ, ಆತ್ಮ ಬ್ಯಾರೆ ಹಿಂಗ ತಿಳಿದ್ರ ಅದಕ್ಕೆ ಜ್ಞಾನ. ಈ ಜ್ಞಾನದಿಂದ ಮುಕ್ತಿ ಆಕತ್ತ. ಯಾ ನಿಶ್ಚಯಕನಾಂ ತತ್ವಜ್ಞಾನ. ಇದಕ್ಕ ಅದ ನ್ಯಾಯ ಹೆಸರ ಅನ್ಯಾಯನ ತಿಳಿತಾ. ಆದ್ದರಿಂದ ಆ ಭಿನ್ನದ ಮೇಲೆ ಒಂದು ಟಿಪ್ಪಣಿ ಇದೆ. 392. ಕಂಡಾಪಟ್ಟಿ ದೊಡ್ಡ ಟಿಪ್ಪಣಿ ಅದ. ಆಗಲಿ ಪರವಾಗಿಲ್ಲ. ನೀವು ಗಟ್ಟಿದ್ದೀರಿ ಅಂದ್ರೆ ಮತ್ತೆ ಪರವಾಗಿಲ್ಲ. ವಿಷಯನೂ ಕಠಿಣ ಅದ ಬಹಳ. ಹೌದಿಲ್ಲ? 392ನೇ ಟಿಪ್ಪಣಿ. ಏ ವಿಶೇಷ. ಇಲ್ಲೊಂದು ವಿಶೇಷದ. ಏನ್ ವಿಶೇಷದ? ನೈಯಾಯಿಕ ಮತ ಮೇ तत्वज्ञान का हेतु मनन कया है। ತತ್ವಜ್ಞಾನಕ್ಕೆ ಬಂದದಿಲ್ಲ ಅಲ್ಲಿ. ಅಂದರೆ ಮತದಲ್ಲಿ ಆ ತತ್ವಜ್ಞಾನಕ್ಕೆ ಮನ ಅಂತಾರು. ಮತ್ತು ಆತ್ಮ ಇತರ ಪದಾರ್ಥ ಭಿನ್ನ ತತ್ವಜ್ಞಾನ ಅಂತ ಆಗಲೇ ಹೇಳಿ. ಹೌದಿಲ್ಲ? ತತ್ವಜ್ಞಾನ
ನಮ್ಮ ವೇದಾಂತದಲ್ಲಿ ತತ್ವಜ್ಞಾನ ಅಂತ ಎದಕ್ಕೆ ತರ ಗೊತ್ತದ? ಅಂದ್ರ ನಾ ನಿಮ್ಮನ್ನು ಪರೀಕ್ಷೆ ಮಾಡಕ್ ಗೊತ್ತಿಲ್ಲ. ಅಂತೂ ನಾನು ಏನ್ ಮಾಡ್ತೇನೆ ಅಂದ್ರೆ, ನಿನ್ ಗೊತ್ತಾಗ ಗಬಕ್ಕನ ಚೆಂಡು ಹೋಗಂಗಿಲ್ಲ ಹಂಗ, ಹಿಂಗ್ ಮಾಡಿ ಹಿಂಗ್ ಮಾಡಿ ಹಿಂಗ್ ಹೋಗಿದ್ರೆ ಬರಬರಿ ಹಿಡಿತಾನ ಹಂಗ ಹೇಳದನ್ನ ಲಕ್ಷ್ಯ ಕೊಟ್ಟು ನೀವು ಕೇಳಲಿ ಅಂತೇಳಿ ಅದಕ್ಕ ನಿಮ್ಮನ್ನ ಜಾಗೃತಿ ಮಾಡಿ ಹಂಗಂದ್ರೆ ಏನು ಹಿಂಗ್ ಹೇಳಿ ಮತ್ ಹೇಳ್ತಿರ್ತೇನೆ ಹೆಂಗಾದ್ರ ಅಂದ್ರ ತತ್ವಜ್ಞಾನ ಅಂತ ನೈಯಾಯಿಕರು ಆತ್ಮ ಇತರ ಪದಾರ್ಥ ಭಿನ್ನ ತತ್ವಜ್ಞಾನ ಅಂತ. ವೇದಾಂತದಲ್ಲಿ ತತ್ವಜ್ಞಾನ ತಿಳ್ಕಂತಾರೆ ಅಂತ ಕೇಳಿದರೆ ಅದರ ಲಕ್ಷಣ ಜೀವ ಬ್ರಹ್ಮಕ ಅಭೇದ ಬೋಧಕ ಅಂತಃಕರಣಕ್ಕೆ ಅಪರೋಕ್ಷ ವೃತ್ತಿಗೂ ತತ್ವಜ್ಞಾನ. ಜೀವ ಬ್ರಹ್ಮರ ಅಭೇದವನ್ನು ಬೋಧಿಸತಕ್ಕಂತ ಏನು ಜೀವ ಬ್ರಹ್ಮರ ಅಭೇದವನ್ನು ಬೋಧ ಮಾಡತಕ್ಕಂತ ಜೀವ ಬ್ರಹ್ಮಕ ಅಭೇದ ಬೋಧಕ ಅಂತಃಕರಣ ವೃತ್ತಿ ಇರ್ಬೇಕು. ಜೀವ ಬ್ರಹ್ಮರ ಏಕತ್ವವನ್ನು ಹೇಳ್ತಕ್ಕಂತ ಯಾವ ಅಂತಃಕರಣ ವೃತ್ತಿಗೆನ ತತ್ವಜ್ಞಾನ ಅನ್ನು. ಆ ಜ್ಞಾನದಿಂದ ಈಗ ಆ ಟಿಪ್ಪಣಿ 398 ಟಿಪ್ಪಣಿಯಲ್ಲಿ ನೈಯಾಯಿಕ मतमे ತತ್ವಜ್ಞಾನ ಕಾ ಹೇತು ಮನನಕ್ಕೆ. ಆ ತತ್ವಜ್ಞಾನ ಆಗ್ಬೇಕಾದ್ರೆ ಎದರಿಂದ ಆಕೈತಿ ಅಂದ್ರ ಮನನದಿಂದ ಆಕೈತಿ ಅಂತ ಅವ್ರು ಹೇಳ್ತಾರ. ಅಂದ್ರೆ ಹೇತು ಅಂದ್ರೆ ಕಾರಣ ಮನನ ಐತಿ. ಆತ್ಮ ಇತರ ಪದಾರ್ಥ ಭಿನ್ನ ಅದೇ ನೋಡಿ, ಆತ್ಮ ಇತರ ಪದಾರ್ಥನ ಭಿನ್ನ ಹೈ ಆತ್ಮ ಹೋನೆ थे. ಅಲ್ಲಿ ಒಂದು ಇದು ಮಾಡ್ಯಾರ ಅವರು, ಜೋ ಇತರ ಪದಾರ್ಥಂತೆ ಭಿನ್ನ ನೈ ಕೆಂತು ಇತರ ಪದಾರ್ಥ ರೂಪ ಹೈ ಸೋ ಆತ್ಮ ನೈ ಅಂತ ಹಿಂಗ ಅನುಮಾನ ಕುಂದಿರ್ಸ್ಯಾರ. ಅಂದ್ರೆ ಆತ್ಮ ಇತರ ಪದಾರ್ಥ, ಆ ಇತರ ಪದಾರ್ಥಗಳನ್ನು ಒಪ್ಪ್ಯಾರ ಅವರು. ಆ ಇತರ ಪದಾರ್ಥಗಳಿಗಿಂತ ಆತ್ಮ ಭಿನ್ನನಿದ್ದಾನೆ ಅಂತ ತಿಳಿಯುವುದಕ್ಕೂ ತತ್ವಜ್ಞಾನ ಅಂತ. ಆ ಇತರ ಪದಾರ್ಥಗಳೇ ಬ್ಯಾರೆ, ಆತ್ಮ ಬ್ಯಾರೆ, ಭೇದ ಜ್ಞಾನ ಹೌದಲ್ಲ ಇದು. ಭೇದ ಜ್ಞಾನಕ ಜ್ಞಾನ. ಆ ಸಾಂಖ್ಯರು ಕೂಡ ಪ್ರಕೃತಿ ಬ್ಯಾರೆ ಪುರುಷ ಬ್ಯಾರೆ ಹಿಂಗ್ ತಿಳಿಯೋ ವಿವೇಕಕ್ಕನ ಜ್ಞಾನ, ಭೇದ ಜ್ಞಾನಕ ಜ್ಞಾನ. ನಮ್ಮಲ್ಲಿ ಅಭೇದ ದರ್ಶನಂ ಜ್ಞಾನಂ, ಜೀವ ಬ್ರಹ್ಮರ ಏಕತ್ವ ಅಭೇದ, ಅದಕ್ಕೆ ಜ್ಞಾನ ಅಂತೀವಿ ನಾವು. ಭಿನ್ನ ಇತರ, ಆದ್ದರಿಂದ ಇತರ ಪದಾರ್ಥಂತೆ भिन्न नहीं किंतु इतर पदार्थ रूप है सो आत्मा नहीं. जैसे घट अंದ್ರ ಒಂದು ಅನುಮಾನ ಪ್ರಮಾಣದಿಂದ ಅಲ್ಲಿ ಅವ್ರು ಕುಂದರಿಸ್ಯಾರಿಲ್ಲ. ಅಷ್ಟೇ. ಇಸ್ ವ್ಯತಿರೇಕ ಇದು ವ್ಯತಿರೇಕ ಅನುಮಾನ. ಯಾಕಂದ್ರ ನೈಯಾಯಿಕರ ನ್ಯಾಯಶಾಸ್ತ್ರದಲ್ಲಿ 3 ಅನುಮಾನಗಳನ್ನು ಒಪ್ಪ್ಯಾರ ಅವರು. ಅನ್ವಯ ಅನುಮಾನ, ವ್ಯತಿರೇಕಿ ಅನುಮಾನ, ಅನ್ವಯ ವ್ಯತಿರೇಕಿ ಅನುಮಾನ ಅಂತ 3 ಅನುಮಾನ ಒಪ್ಪ್ಯಾರ ಅವರು. ಇಲ್ಲಿ ಕುಂದರ್ಸೋದು ಯಾವ್ದಂದ್ರೆ ವ್ಯತಿರೇಕಿ ಅನುಮಾನ ವೇದಾಂತದಲ್ಲಿ ಇಲ್ಲಿ. ಅದಕ್ಕೆ ಬಹಳಷ್ಟು ಅದನ್ನ ಹೇಳಕ್ ಹೋಗಿಲ್ಲ. ಆದ್ದರಿಂದ ಈ ರೀತಿಯಾಗಿ इतना पदार्थ किंतु इतर पदार्थ आत्मा नहीं घट है. ये व्यतिरेकी अनुमानते आत्मा में इतर पदार्थन के भेद का अनुमति हुई. ಈ ವ್ಯತಿರೇಕಿ ಅನುಮಾನದಿಂದ ಎದರ್ ಜ್ಞಾನ ಆಕತಿ ಅಂದ್ರ ಇತರ ಪದಾರ್ಥಗಳ ಭೇದ ಜ್ಞಾನ, ಅದ ಅನುಮಿತಿ ಜ್ಞಾನ ಆಗುತ್ತದೆ. ಸೋ ಮನನ ಕೈಯೇನೆ, ಇದಕ್ಕೇನೆ ಮನನವೆನ್ನುತ್ತಾರೆ ಅವರು. ಅದಕ್ಕೆ ಹೇಳಿಲ್ಲ.
इतना पदार्थनके ज्ञानविನ ಇತರ ಪದಾರ್ಥನಕ್ಕೆ ಜ್ಞಾನವಿನ ಇತರ ಪದಾರ್ಥ ಅಂದ್ರ ಬೇರೆ ವಸ್ತುಗಳು ಅವುಗಳ ಜ್ಞಾನ ಆಗ್ಲಾರ್ದೆ आत्मा में इतर पदार्थन को भेद ज्ञान ಸಂಭವನೆ ಮತ್ ಇತರ ಪದಾರ್ಥ ಗೊತ್ತಿಲ್ಲ ಅಂದ್ರ ಅವುಗಳ ಭೇದ ಜ್ಞಾನ ಹೆಂಗಾಗುತ್ತೆ ಅದಕ್ಕೆ ಇತರ ಪದಾರ್ಥಗಳ ಜ್ಞಾನ ಇರ್ಬೇಕು ಅದಕ್ಕಿಂತ ಆತ್ಮ ಭಿನ್ನ ಅದಾನ ಅನ್ನೋ ಜ್ಞಾನ ಇರ್ಬೇಕು ಹೇಗೆ आदिंदा संभवने कायते जिसका अन्य विषय भेद होवे सो भेद का प्रतियोगी अंದ್ರ ಯಾವುದಕ್ಕೆ ಮತ್ತೊಂದರಲ್ಲಿ ಅಂದ್ರೆ ಘಟದ್ದು ಪಟದಲ್ಲಿ ಘಟ ಗಡಿಗೆ ಪಟ ಬಟ್ಟೆ ಘಟದ್ದು ಪಟದಲ್ಲಿ ಏನದ ಭೇದದಿಲ್ಲ ಗಡಿಗೆ ಅಂದ್ರೆ ಬೇರೆ ಬಟ್ಟೆ ಅಂದ್ರೆ ಬೇರೆ ಹೋವೆ ಸೋ भेद का प्रतियोगी अंದ್ರ ಆ ಘಟವೇ ಅಲ್ಲಿ ಪ್ರತಿಯೋಗಿ ಅಂತ ಹೇಳಲ್ಪಡ್ತ ತಿಸ್ ಪ್ರತಿಯೋಗಿಗೆ ಅಂದ್ರ ಪ್ರತಿಯೋಗಿಯಾದ ಘಟ ಜ್ಞಾನ ಅದಾಗಲಾರ್ದೆ ಭೇದ ಜ್ಞಾನ ಹೋವೇನೆ ಘಟ ಅಂದ್ರೆ ಬ್ಯಾರೆ ಪಟ ಅಂದ್ರೆ ಬ್ಯಾರೆ ಭೇದ ಜ್ಞಾನ ಆಗಬೇಕಿಲ್ಲ ಆದ್ದರಿಂದ ಆ ಪ್ರತಿಯೋಗಿಯ ಜ್ಞಾನ ಆಗಲಾರದೆ ಭೇದ ಜ್ಞಾನ ಆಗೋದಿಲ್ಲ ಯಾತೆ ಆತ್ಮ में इतर पदार्थन के भेद की ಅನುಮಿತಿ ರೂಪ ಆದ್ದರಿಂದ ನಾವು ಇತರ ಪದಾರ್ಥಗಳನ್ನ ನೈಯಾಯಿಕರು ಒಪ್ಪಿದ್ದಾರೆ ಅಲ್ಲಿ ಅಲ್ಲದೆ ಅವುಗಳ ಭೇದ ಅದು ಬೇರೆ ಬೇರೆ ಅನ್ನೋ ಭೇದ ಇದರಿಂದ ಅನುಮಿತಿ ರೂಪ ಮನನಕ ಉಪಯೋಗ ಇವು ಎಲ್ಲ ಪದಾರ್ಥಗಳನ್ನು ತಿಳ್ಕೊಳ್ಳೋದು ಅದು ಬೇರೆ ಇದು ಬೇರೆ ಎಲ್ಲ ತಿಳ್ಕೊಂಡಾಗ ಅದೇನಾಗತ್ತೆ ಮನನ ಮಾಡಲಿಕ್ಕೆ ಉಪಯೋಗ ಆಗತ್ತೆ ಇತರ ಪದಾರ್ಥ ನಿರೂಪಣ ಬಿ ಆ ಇತರ ಪದಾರ್ಥಗಳ ನಿರೂಪಣವು ಕೂಡ ತತ್ವಜ್ಞಾನಕ ಉಪಯೋಗಿ ಇತರ ಪದಾರ್ಥಗಳ ಜ್ಞಾನ ನಾವು ಯಾಕೆ ಹೇಳೇವ ಅಂದ್ರ ಅದರಿಂದ ತತ್ವಜ್ಞಾನ ಆಕತಿ ಐಸೆ ಮಾನ್ತೆ ಈ ರೀತಿ ಅವರು ಒಪ್ಪಿದ್ದಾರೆ ಯಾರು ಒಪ್ಪಿದ್ದಾರೆ ನೈಯಾಯಿಕರು ಅವರು ಇತರ ಪದಾರ್ಥಗಳ ಹೇಳಿದಿವಲ್ಲ ಇತರ ಪದಾರ್ಥ ಅಂದ್ರೆ 16 ಪದಾರ್ಥಗಳನ್ನು ಒಪ್ಪಿದ್ದಾರೆ ನೈಯಾಯಿಕರು ಎಷ್ಟು ಒಪ್ಪ್ಯಾರ 16 ಪದಾರ್ಥಗಳನ್ನು ಒಪ್ಪಿದ್ದಾರೆ ಇವಕ್ಕೆ ಇತರ ಪದಾರ್ಥ ಅಂತಾರ ಇವುಗಳಿಗಿಂತ ಆತ್ಮ ಭಿನ್ನನಿದ್ದಾನೆ ಇದು ತತ್ವಜ್ಞಾನ ಏನ್ ಮಾಡ್ತೀವಿ ಅತ್ ಇಲ್ಲಿ ತನಕ ಏನ್ ಹೇಳಿದ್ರು ಆ ನೈಯಾಯಿಕರ ಮತದಲ್ಲಿ ಏನ್ ಒಪ್ಪ್ಯಾರ ಹೆಂಗ್ ಒಪ್ಪ್ಯಾರ ಅದನ್ನ ಸ್ವಲ್ಪ ನಿಮಗೆ ನ್ಯಾಯಶಾಸ್ತ್ರ ಗೊತ್ತಿರ್ಲಿ ಅಂತ ತಿಳಿಸಿ ಹೇಳಿದ್ವಿ ನಾವು ಏನ ಸೋ ಸಂಭವೇನೈ ವೇದಾಂತ ಏನ್ ಅದನ್ನ ಖಂಡನ ಮಾಡ್ತಾರೆ ಇಟ್ಟದ ತಿಳಿಸ್ತ ಕಟ್ ಮಾಡಿ ಹೋಗೋದು ಬಿಡೋದ ಸೋ ಸಂಭವೇನೆ ಅದು ಸಂಭವಿಸುವುದಿಲ್ಲ ಯಾಕೆ ಸಂಭವಿಸಂಗಿಲ್ಲ ಅಂದ್ರೆ ಶ್ರವಣಕ್ಕೆ ಅರ್ಥಕ್ಕೆ ನಿಶ್ಚಯಕ್ಕೆ ಅನುಕೂಲ ಜೀವು ಪ್ರಮೇಯಗತ ಸಂದೇಹಕ್ಕೆ ಶ್ರವಣ ಮಾಡಿ ಶ್ರವಣ ಮಾಡಿದ ಅರ್ಥದ ನಿಶ್ಚಯ ಮಾಡ್ಕೊಳ್ಳೋ ಸಲುವಾಗಿ ಏನೇನ್ ನಾವು ಶ್ರವಣ ಮಾಡಿ ಹೇಳೇವಲ್ಲ ಅದನ್ನೆಲ್ಲ ಶ್ರವಣ ಮಾಡಿದ್ದನ್ನ ಅರ್ಥ ಅದನ್ನ ನಿಶ್ಚಯ ಮಾಡ್ಕೋಬೇಕಲ್ಲ ಆ ನಿಶ್ಚಯಕ್ಕೆ ಅನುಕೂಲವಾದ ಯಾವ ಪ್ರಮೇಯಗತ ಸಂಶಯಕ್ಕೆ ನಿವರ್ತಕ್ ಅಂದ್ರ ಪ್ರಮೇಯಗತ ಸಂಶಯ ಪ್ರಮೇಯ ಅಂದ್ರ ಆ ಜೀವ ಬ್ರಹ್ಮರ ಏಕತ್ವದಲ್ಲಿ ಬರ್ತಕ್ಕಂಥ ಸಂಶಯ ಪ್ರಮೇಯ ಸಂಶಯ ಆ ಪರಮಾತ್ಮನೇ ನೀನಿದ್ದಿ ಅಂದ್ಕೊಂಡು ಹೌದಾ ಅಂತಾನೇನ ಅಲ್ಲ ನಾ ಮನುಷ್ಯ ಆದೇನೆ ನಾ ಜೀವದೇನೆ ನಾ ಹೆಂಗ್ ಪರಮಾತ್ಮ ಹಾಕ್ತೇನೆ ಎಲ್ಲ ಬರ್ತಾವಲ್ಲ ಇವು ಪ್ರಮೇಯಗತ ಸಂಶಯ ಇವೆಲ್ಲ ಆದ್ದರಿಂದ ಅವುಗಳನ್ನ ನಿವೃತ್ತಿ ಮಾಡುವ ಯುಕ್ತಿ ಅದು ತಿನಿಕೆ ಚಿಂತನಕ್ಕೂ ಮನನಕೈ ನಾವು ಅವುಗಳ ಚಿಂತನೆ ಮಾಡುವುದಕ್ಕನ ನಾವು ಮನನ ಅಂತೇವಿ ಶ್ರವಣ ಮಾಡಿದ್ದನ್ನ ಮನನ ಮಾಡು ಅಂತ ಹೇಳ್ತೀವಿ ನಾವು ಅವ್ರ ಭೇದ ಜ್ಞಾನಕ್ಕೆ ಅನರ್ಥ ಅವ್ರು ಹೇಳಿದ ಇತರ ಪದಾರ್ಥ ಭಿನ್ನ ಅಥವಾ ಭೇದ ಜ್ಞಾನಕ್ಕೆ ಜ್ಞಾನ ಅಂತ ಆ ಭೇದ ಜ್ಞಾನದಿಂದ ಅನರ್ಥ ಆಕ್ಕೈತಿ
ಮುಂದ ಏನ್ ಹೇಳ್ತಾರೆ? ಸರ್ವಂ ಕಲ್ವಿದಂ ಬ್ರಹ್ಮ. ಆ ಆ ನೈಯಾಯಿಕರು ಆ ಆತ್ಮ ಬೇರೆ, ಈ ಆತ್ಮ ಬೇರೆ, ಆ ಇತರ ಪದಾರ್ಥಗಳ ಬೇರೆ, 16 ಪದಾರ್ಥಗಳನ್ನು ಹೇಳ್ಕೊ, ಇವು ಎಲ್ಲ ಅದು ಬೇರೆ, ಇದು ಬೇರೆ, ಬ್ಯಾರೆ ಬ್ಯಾರೆ ಅಂತ ತಿಳಿಬೇಕು ಅಂದ್ರ ಜ್ಞಾನ ಆಗ್ತದೆ. ಹಿಂಗ್ ಅವ್ರು ಹೇಳ್ತಾರೆ. ಆದ್ದರಿಂದ ನಮ್ಮ ವೇದಾಂತ ಏನ್ ಮಾಡ್ತದ? ಈಗ ನೋಡು, ಸರ್ವಂ ಕಲ್ವಿದಂ ಬ್ರಹ್ಮ ಐತೆ ಇಲ್ಲ? ಹಾ, ಸರ್ವಂ ಕಲ್ವಿದಂ ಬ್ರಹ್ಮ. ಸರ್ವಂ ಕಲ್ವಿದಂ ಬ್ರಹ್ಮ ಅಂದ್ರ ಎಲ್ಲವೂ ಬ್ರಹ್ಮ. ಸರ್ವಂ, ಈ ಜಗತ್ತಿನಲ್ಲಿ ಏನೇ ಅದೇ ಅದೆಲ್ಲವೂ ಬ್ರಹ್ಮ ಸ್ವರೂಪ. ಸರ್ವಂ ಕಲ್ವಿದಂ ಬ್ರಹ್ಮ. ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳಿದಾಗ ಇದು ಏನಿದು ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಎಲ್ಲಿ ಹೋಯ್ತದು? ಇಲ್ಲ ಅಂದ್ರ ಇದು ಶ್ರುತಿ ಪ್ರಮಾಣದ. ಇದು ಏನು? ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನೋದು ಯಾರ ಮಾತಲ್ಲ, ಇದು ಶ್ರುತಿ ಪ್ರಮಾಣ ಐತಿ. ಯಾವ ಶ್ರುತಿ? ಸಾಮವೇದದ ಛಾಂದೋಗೋಪನಿಷತ್ತಿನ 3ನೇ ಅಧ್ಯಾಯದ 14ನೇ ಖಂಡದ 1ನೇ ಮಂತ್ರದಲ್ಲಿ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಬಂದಿದೆ. ಸಾಮವೇದ ಛಾಂದೋಗೋಪನಿಷತ್ 3ನೇ ಅಧ್ಯಾಯ 14ನೇ ಖಂಡದ 1ನೇ ಮಂತ್ರದ ಅಲ್ಲಿ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಬಂದಿದೆ. ಇದು ಶ್ರುತಿ. ಯಾಕಂದ್ರ ಕೋರ್ಟ್ನೊಳಗ ಆ ಕೇಸ್ ಸಕ್ಸಸ್ ಆಗ್ಬೇಕಾದ್ರೆ ಸಾಕ್ಷಿ ಬೇಕು. ಸಾಕ್ಷಿ ಇಲ್ಲ. ಹಂಗ ನಾವು ಈ ಶಾಸ್ತ್ರ ಹೇಳೋ ಇದು ನಾ ಹೇಳೋದ ಕರೆ ಹೆಂಗಲ್ಲ, ಶ್ರುತಿ ಪ್ರಮಾಣ ಸಾಕ್ಷಿ. ಹೆಂಗ್ ಅಲ್ಲೆಲ್ಲಿ ಶ್ರುತಿ ಪ್ರಮಾಣಗಳು. ಅದ್ಯಾವ ಉಪವೇದ, ಯಾವ್ದು ಉಪನಿಷತ್ತು, ಅದ್ರಾಗಿ ಅಲ್ಲಿ ನಿಮ್ಗೇನು ಬಾಳ ಹುಡುಕ್ಯಾಡೋ ಜरूरत, ಪೂರಾ ಅಡ್ರೆಸ್ ಕೊಟ್ಬಿಟ್ಟು ನೀವು ಡೈರೆಕ್ಟ್ ಹೋಗಿ ಮುಟ್ಬಹುದು. ಹೌದೇ ಇಲ್ಲ? ಆದ್ದರಿಂದ ಸರ್ವಂ ಕಲ್ವಿದಂ ಬ್ರಹ್ಮ ಇತ್ಯಾದಿ ಶ್ರುತಿ ವಚನತೆ. ಇವೇನಪ್ಪಾ ಅಂದ್ರ ಶ್ರುತಿ ವಚನ. ಅಭೇದ ಮೇ ಸಕಲ ವೇದ ಕಾ ತಾತ್ಪರ್ಯ. ನೈಯಾಯಿಕತೆ 16 ಪದಾರ್ಥಗಳು, ಅವು ಇವು 108 ಆತ್ಮ ಇತರ ಪದಾರ್ಥಕ್ಕಿಂತ ಬ್ಯಾರೆ ಅದಾನು ಎಲ್ಲ ಬರೇ ಭೇದ ಹೇಳ್ಬೋದು. ಆದ್ರೆ ನಮ್ಮ ವೇದಾಂತ ಏನ್ ಮಾಡ್ತದ? ಆ ಶ್ರುತಿ ವಚನದಿಂದ ಅಭೇದ ಹೇಳುವಲ್ಲೇ ಸಕಲ ವೇದಕ ತಾತ್ಪರ್ಯ. ಎಲ್ಲಾ ವೇದಗಳ ತಾತ್ಪರ್ಯ ಏನು? ಅಭೇದವನ್ನು ಹೇಳುವಲ್ಲೇ ತಾತ್ಪರ್ಯ. ನಮ್ಮ ವೇದಾಂತ ಅಭೇದ ಹೇಳಕ್ ಹೋಗ್ತತೆ. ಎಲ್ಲ ಇದೇನ್ ಬ್ಯಾರೆ ಬ್ಯಾರೆ ನಾವು ಕಾಣ್ತೇವಿ. ನಾ ಬ್ಯಾರೆ, ನೀ ಬ್ಯಾರೆ, ಇವ ಬ್ಯಾರೆ, ಅವ ಬ್ಯಾರೆ. ಏನತತಿ ನಾವಂದಿವ್ ಹಿಂಗ್ ಕರೆ, ಆತ್ಮ ಒಬ್ಬ ಅದಾನೋ ನೀನು, ಅವನಲ್ಲಿ ಅವನಲ್ಲಿ ಇವನ, ನಿನ್ನಲ್ಲಿ ಅವನ, ಎಲ್ಲ ಅವನ. ಅಭೇದ. ಜಗತ್ತು ಕೂಡ ಎಲ್ಲಿ ಕೋಡು ಏನ್ ನಡೀತೆ ಹಂಗ. ಆದ್ದರಿಂದ ಎಲ್ಲ ಸರ್ವಂ ಅಂದ್ಕೊಳ್ಳೇನ ಬಂದ್ ಬಿಡ್ತೈತಿ. ಜಗತ್ನಾಗ ಏನೈತಿ ಅಲ್ಲಿ ಅದು ಬ್ರಹ್ಮ ಸ್ವರೂಪ ಐತಿ. ಆದ್ದರಿಂದ ಶ್ರುತಿ ವಾಕ್ಯದಿಂದ ಅಭೇದವನ್ನು ಸಕಲ ವೇದಕ ತಾತ್ಪರ್ಯ ಏನಪ್ಪಾ? ಎಲ್ಲಾ ವೇದಗಳ ತಾತ್ಪರ್ಯ ಅಭೇದ ಹೇಳುವಲ್ಲೇ ತಾತ್ಪರ್ಯ. ಇವ್ರು ನೈಯಾಯಿಕರು ಬರೀ ಭೇದ ಹೇಳಲಿನ ತಾತ್ಪರ್ಯ. ಈಗ ಒಂದು ಶ್ರುತಿ ಪ್ರಮಾಣ ಕೊಟ್ಟಿವಿ ನಾವು ಸಾಮವೇದ ಛಾಂದೋಗೋಪನಿಷತ್ತಿಂದ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳಿ. ದ್ವಿತೀಯಾದ್ವೈ ಭಯಂ ಭವತಿ ಐತೆ. ದ್ವಿತೀಯಾದ್ವೈ ಭಯಂ ಭವತಿ.
ಇದು ಶ್ರುತಿ ಪ್ರಮಾಣ. ಯಾಕಂದ್ರ ಸಾಕ್ಷಿ ನಾವು ಹೇಳೋದು ವೇದಾಂತಕ್ಕೆ ಎಷ್ಟು ಸಾಕ್ಷಿ ಬೇಕ್ತವ. ಶ್ರುತಿಯೇ ಪ್ರಮಾಣವ ಕಿಳರ್ಗೆ ನಿಂತ್ಕೊಂಡ್ರ ಅಂತಾರ. ಹೌದಿಲ್ಲ? ಪ್ರಮಾಣ ಏನಪ್ಪ? ಹೇಳಿ ನೀವ್ ಹೇಳಿ ನಾ ಹೇಳಿ ಶ್ರುತಿ ಹೇಳ್ಬೇಕು. ಪ್ರಮಾಣ ಅಖಿಳರಿಗೆ. ಅಖಿಳರಿಗೆ ಅಂದ್ರೆ ಎಲ್ಲರಿಗೂ ಆ ಶ್ರುತಿ ಪ್ರಮಾಣವೇ ನಮಗ್ ಪ್ರಮಾಣ. ಅದೇನ್ ಹೇಳೈತಿ? ಅದೇ ಸತ್ಯ. ಆಗಲೇ ಸಾಮವೇದ ಚಾಂದ ಉಪನಿಷತ್ತು ಹೇಳಿದ್ವಿ. ಈಗ ಮತ್ತೆ ಈಗ ದ್ವಿತೀಯಾದ್ವೈ ಭಯಂ ಭವತಿ. ಹಿಂಗಂದ್ರೆ ಏನ್ ಗೊತ್ತಾ? ದ್ವಿತೀಯಾದ್ವೈ ಭಯಂ ಭವತಿ. ದ್ವಿತೀಯ ಅಂದ್ರೆ ಇನ್ನೊಂದು ಐತಿ ಅಂದ್ರ ಭಯ ಬರ್ತೈತಿ. ಈಗ ಒಬ್ಬ ಮನುಷ್ಯ ಅವ ಒಂದ್ ಊರಿಗೆ ಹೋದ ಹೊತ್ತು ಮುಣಗಿತು. ಇನ್ ಕಾತ್ಲೆ ಆಯ್ತು, ಇನ್ಯಾಂಗ್ ಮಾಡ್ಬೇಕು, ನಾಳೆ ಹೋಗ್ಬೇಕು. ಅಲ್ಲಿಂದ ಒಬ್ಬರು ಏನಂದ್ರು, ಇಲ್ಲೇ ಇದೊಂದು ರೂಮ್ ಐತೆ ಮನ್ಕೋ, ಮುಂಜಾನೆ ಎದ್ದು ಹೋಗು ಅಂದ್ರ. ಅಲ್ಲಿಂದ ಅವ ಮನ್ಕೊಂಡ. ಆ ರೂಮ್ನ್ಯಾಗ ಒಬ್ಬನ ಯಾರಿಲ್ಲ, ಏನು ಆರಾಮ್ ಮಲ್ಕೋಬೇಕಿಲ್ಲ. ಮಲ್ಕೊಂಡ. ದ್ವಿತೀಯಾದ್ವೈ ಭಯಂಭವತಿ ಹೇಳಾಗತ್ತೇನೆ. ಇನ್ನೊಂದು ಏನಾರ ಐತೆ ಅಂದ್ರ ಭಯ ಬತ್ತ. ಇಲ್ಲಿ ಯಾರ ಬರ್ತಾರೇನು? ಹೌದಾ? ಇಲ್ಲಿ ಏನೂ ಇಲ್ಲ ಅಂದ್ರ ಇಲ್ಲೊಂದು ಭೂತ ಪಿಶಾಚಿ ಏನಾರ ಐತೇನ ಅಂದೆ ಅಂದ್ರ, ಇನ್ನೊಂದು ಏನ ಐತೆ ಅಂದ್ರ, ಏನ್ ಹಾವ ಚೇಳ ಏನ್ರ ಐತೆ ಏನ ಇನ್ನೊಂದು ಅಂದ್ರ ಭಯ. ಅದಕ್ಕೆ ದ್ವಿತೀಯಾದ್ವೈ ಭಯಂ ಭವತಿ. ಇನ್ನೊಂದು ಏನನ್ನಾದ್ರೂ ಅದನ್ನ ಐತೆ ಅಂತ ಕಲ್ಪನಾ ಮಾಡಿದಂದ್ರೆ ನಿನಗೆ ಭಯ ಚಾಲು. ಆದ್ದರಿಂದ ಕಿವ ಅಥವಾ ಇತರ ಪದಾರ್ಥನಕ್ಕೆ ಜ್ಞಾನ ಸೇ ಹಿ ಜೋ ಪುರುಷಾರ್ಥ ಅಂದ್ರೆ ಮೋಕ್ಷ ಸಾಧನ ತತ್ವಜ್ಞಾನ ಕಿ ಪ್ರಾಪ್ತಿ ಹೋವೇತೋ. ಒಂದು ವೇಳೆ ಇತರ ಪದಾರ್ಥ ಜ್ಞಾನದಿಂದಲೇ ಆ ಮೋಕ್ಷಕ್ಕೆ ಸಾಧನ ಹಾಕಿತ್ತು ಅಂದ್ರೆ ಸಕಲ ಪುರುಷನಕ್ಕೂ ತತ್ವಜ್ಞಾನ ಪ್ರಾಪ್ತಿ ನಿಶ್ಚಯ. ವೇದಜ್ಞಾನ ಎಲ್ಲರಿಗೂ ಮೊದಲೇ ಅದ, ಐತ ಇಲ್ಲ? ನೀ ಬ್ಯಾರೆ, ಅವ ಬ್ಯಾರೆ, ನಾ ಬ್ಯಾರೆ, ನೀ ಬ್ಯಾರೆ, ಅದು ಬ್ಯಾರೆ, ಇದು ಬ್ಯಾರೆ, ಪರಮಾತ್ಮ ಬ್ಯಾರೆ, ನಾ ಬ್ಯಾರೆ ಎಲ್ಲ. ಮತ್ತೆ ಈ ವೇದ ಜ್ಞಾನದಿಂದನ ತತ್ವಜ್ಞಾನ ಮೋಕ್ಷ ಆಗತ್ತೆ ಅಂದ್ರ ಮತ್ ಎಲ್ಲಾರ್ಗಿ ವೇದ ಜ್ಞಾನ, ಜಗತ್ತಿನ ಜನರಿಗೆಲ್ಲ ವೇದ ಜ್ಞಾನ ಐತಿ ಮತ್ ಸದಾ ಮುಕ್ತಿರಾಗ್ಬೇಕಂತಾರ. ವಿಚಾಯೆ ಅಥವಾ ಕಿಸಿಗೂ ನೈ ಹೋವೇಗಿ, ಆದ್ರೆ ಯಾರಿಗೆ ಮುಕ್ತಿ ಆಗೋದಿಲ್ಲ. ಸೋ ದಿಖಾವೆ, ಅದನ್ನ ಈಗ ತೋರಿಸ್ತಾರ. ಸೋ ಇತರ ಪದಾರ್ಥನಕ ಸಾಮಾನ್ಯ ಜ್ಞಾನ ತತ್ವಜ್ಞಾನ ಅಪೇಕ್ಷಿತ ಅಂದ್ರೆ ಕೇಳ್ತಾರ ಅಲ್ಲಿ. ಎಲ್ಲಿ ಇತರ ಪದಾರ್ಥ ಜ್ಞಾನ ಇಂದ ಮುಕ್ತಿ ಆಕತಿ ಅತ್ತ ನೀವು ನೈಯಾಯಿಕರು ಹೇಳ್ತೀರಿ. ಇತರ ಪದಾರ್ಥದ ಜ್ಞಾನ ಇಂದ ಮುಕ್ತಿ ಆಕತಿ. ಆ ಇತರ ಪದಾರ್ಥ ಜ್ಞಾನ ಏನ ಸಾಮಾನ್ಯ ಜ್ಞಾನಕ್ಕ ತತ್ವಜ್ಞಾನ ಅಂತೀರೋ, ಸಾಮಾನ್ಯ ಜ್ಞಾನದ ಅಪೇಕ್ಷೆ ಆಯ್ತು ಅಥವಾ ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನ ಅಂದ್ರೆ ಗೊತ್ತಾಗದಿಲ್ಲ. ಐತಿ ಇಲ್ಲ ನಿಮ್ಮಲ್ಲಿ ಸಾಮಾನ್ಯ ಜ್ಞಾನ? ಹಂಗಂದ್ರೆ ಏನು? ಹಂಗಂದ್ರೆ ಏನಂದ್ರ, ಈಗ ಒಬ್ಬ ಇಲ್ಲಿ ಬಂದ ನೋಡ್ದ, ಬಹಳ ಮಂದಿ ಕುಂತಾರ ಇಲ್ಲಿ ಶಾಸ್ತ್ರ ಕೇಳಕ, ಅನೇಕ ಜನ ಕುಂತಿದ್ದಾರೆ. ಸಾಮಾನ್ಯ ಜ್ಞಾನ. ಅನೇಕ ಜನ ಕೇಳಿ ಕುಳಿತಿದ್ದಾರೆ, ಇದು ಸಾಮಾನ್ಯ. ಯಾರ್ಯಾರು ಕುಳಿತಿದ್ದಾರೆ ಅಂತ ಕೇಳಿದ್ರ ಅವ್ರ ಎಲ್ಲರ ಹೆಸರು ಹೇಳ್ದಂದ್ರ ಜ್ಞಾನ. ಹೌದಿಲ್ಲ? ಜನ ಕುಂತಿದ್ದಾರೆ ಸಾಮಾನ್ಯ ಜ್ಞಾನ.
ಯಾರ ಅವ್ರಿಗೆ ಗೊತ್ತು. ಮತ್ತ ಅವ್ರವ್ರ ಹೆಸರು ಹೇಳಿದಂದ್ರ ಅದು ವಿಶೇಷ ಜ್ಞಾನ. ಅದಕ್ಕ ಇಲ್ಲಿ ಇತರ ಪದಾರ್ಥದ ಸಾಮಾನ್ಯ ಜ್ಞಾನಕ್ಕ ತತ್ವಜ್ಞಾನದಲ್ಲಿ ಅಪೇಕ್ಷೆ. ಸಾಮಾನ್ಯ ಜ್ಞಾನ ಬೇಕ, ಇತರ ಪದಾರ್ಥ ಜ್ಞಾನ ಬೇಕಂದಿ. ಇತರ ಪದಾರ್ಥ ಜ್ಞಾನ ಏನ ಸಾಮಾನ್ಯ ಜ್ಞಾನ ಏನ ವಿಶೇಷ ಜ್ಞಾನ ಯಾವ್ದು ಅಪೇಕ್ಷಿತ ಐತಿ? ಓವೇತೋ ಸಾಮಾನ್ಯ ಜ್ಞಾನ ಸರ್ವಪುರುಷನ್ ಎಲ್ಲಾರ್ಗಿ ಜ್ಞಾನ ನೋಡಿದೆ ಬಹಳ ಮಂದಿ ಕುಂತಾರ. ಇಲ್ಲಿ ಸಾಮಾನ್ಯ ಜ್ಞಾನ ಐತೆ, ಮತ್ತ ಮುಕ್ತಿ ಆಗ್ಬೇಕು ಹಂಗಾರ ಅವ್ರಿಗೆ. ಯಾತೆ ಇತರ ಪದಾರ್ಥನಕ್ಕೆ ज्ञानपूर्वक इतर पदार्थन के भेद ज्ञानते सर्व पुरुषन का चाहिए. ಹಂಗಾದ್ರೆ ಮತ್ತೆ ಎಲ್ಲರೂ ಇತರ ಪದಾರ್ಥ ಭೇದ ಜ್ಞಾನ ಐತೆ, ಸಾಮಾನ್ಯ ಜ್ಞಾನ ಅಂತೂ ಐತೆ ಐತಿ, ಎಲ್ಲರೂ ಮುಕ್ತರಾಗಬೇಕಂಗಾರ. ಏನು 2ನೇ ನಂಬರ್, सर्व पदार्थन का असाधारण रूपते एक धर्म विषय धर्म स्वरूप जो विशेष रूप है, जिस विशेष रूपते इतर ईश्वर बिना असाधारण रूपते सकल इतर पदार्थन का किसी को भी ध्यान संभव नहीं. ಏನ್ ಹೇಳಿದ್ರು ಗೊತ್ತಾನ? ಏನ್ ಹೇಳಿದನಂದ್ರ, ಇತರ ಪದಾರ್ಥ ಜ್ಞಾನದಿಂದ ನಿನಗ್ ಮುಕ್ತಿ ಆಕತಿ ಅಂತ ಹೇಳ್ದೆ. ಅದಕ್ಕೆ ನಾವು ಕೇಳದೀವಿ. ಏನು ಕೇಳದೀವಿ? ಆ ಇತರ ಪದಾರ್ಥಗಳ ಜ್ಞಾನ ಏನು ಸಾಮಾನ್ಯ ಜ್ಞಾನದಿಂದ ಮುಕ್ತಿಯೋ ಏನು ವಿಶೇಷ ಜ್ಞಾನದಿಂದ ಮುಕ್ತಿಯೋ ಅಂತ ನಾವು ಕೇಳದೀವಿ. ಅವ ಸಾಮಾನ್ಯ ಜ್ಞಾನದಿಂದ ಮುಕ್ತಿ ಅಂದ್ಕೊಂಡು ಎಲ್ಲರಿಗೂ ಸಾಮಾನ್ಯ ಜ್ಞಾನ ಐತಿ, ಅದವ್ರು ಮುಕ್ತ ಆಗಬೇಕಾತು. ಅತ್ ಒಂದ್ ವೇಳೆ ಅದಕ್ಕೆ ನೀ ಎಲ್ಲ ವಿಶೇಷ ಜ್ಞಾನದಿಂದ ಮುಕ್ತಿ ಆಕತಿ ಅಂತಂದ್ರ ಆ ವಿಶೇಷ ಜ್ಞಾನ ಈ ಜಗತ್ತಿನಲ್ಲಿ ಏನೇನು ಮಾಡ್ತಾರ ಯಾರ ಪ್ರತಿಯೊಬ್ಬರ ಜ್ಞಾನ ಆ ಸರ್ವಜ್ಞನಾದ ಈಶ್ವರನ ಬಿಟ್ಟು ಯಾರಿಗೆ ಇದ್ದ ಜನ ಎಲ್ಲ ಗೊತ್ತದಾರ. ಹುಬ್ಬಳ್ಳಿಯಲ್ಲಿ ಎಷ್ಟು ಜನ ಅದಾರ ಅವ್ರೆಲ್ಲ ಗೊತ್ತದಾರೇನು? ಹುಬ್ಬಳ್ಳಿ ಬಿಡನೆ. ಆದ್ರೆ ಇಲ್ಲೇ ಇದ್ದವ್ರ ಮಠದಲ್ಲೇ ಇದ್ದವ್ರದ್ದು ಗೊತ್ತಿಲ್ಲ. ಆದ್ರೆ ಈಶ್ವರ್ ಈ ಮಠ ಅಲ್ಲ, ಕರ್ನಾಟಕ ಅಲ್ಲ, ಈ ಭಾರತ ಅಲ್ಲ, ಜಗತ್ತಿನೊಳಗೆ ಎಷ್ಟು ಟಿವಿಗಳದಾವು, ಎಷ್ಟು ಜನ ಅದಾರು, ಎಲ್ಲರನ್ನು ವಿಶೇಷ ರೂಪದಿಂದ ಜ್ಞಾನ. ಆದ್ದರಿಂದ ನೀ ವಿಶೇಷ ಜ್ಞಾನ ಅಪೇಕ್ಷಿತ ಅಂದ್ರ ಈಶ್ವರನ ಬಿಟ್ಟು ಮತ್ತ ಅವ್ರಿಗೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಅವರು. ಅಸಾಧಾರಣ ರೂಪದಿಂದ ಸಕಲ ಪದಾರ್ಥಗಳ ಕಿಸಿಗೂ ಬಿ ಜ್ಞಾನ ಸಂಭವೇನೆ. याते सर्व इतर पदार्थन के ज्ञानते आत्मा के इतर पदार्थते वेद ज्ञानते अभावते सकल अनात्म पदार्थनते भिन्न आत्मा का ज्ञान रूप तत्व ज्ञान किसी को नहीं होवेगा. ಆದ್ದರಿಂದ ಈ ರೀತಿ ಅಲ್ಲಿ ಭೇದ